नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तौ पुनः पुनः श्रीमच्छङ्कर भगवत्पूज्यवाद्गुरुभ्यो नमः। सच्चिदानन्दं यतिवर्यं महामतिं वेदवेदान्तधारज्ञं सद्गुरुं प्रणतोऽस्म्यहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीकृष्णानन्देन्द्र सरस्वती महासद्गुरुभ्यो नमः। भगवो ब्रह्म एवं हेयोपादेय विपरीतस्त्वम् आत्मा ब्रह्म इति प्रत्यायित शिष्यः अहमेव ब्रह्मेति सुष्ठु वेदाहम् इति मा गृह्णीयात् इत्याशयात् आचार्यः शिष्यबुद्धि विचालनार्थं यदि इत्यादि इत्यादि ವಾಕ್ಯಮಂತ ಇದು ಮನ್ಯತೆ ಯಾಕೆ ಬಂತು ಅಂತ ಸಂಬಂಧ ಬರೀತಾ ಇದ್ದಾರೆ ಇಲ್ಲಿ. ಈ ರೀತಿ ನೋಡಪ್ಪ, ಅನ್ಯ ದೇವತ ದ್ವಿದಿತಾದ್ ಅಥವಾ ಅವಿದಾದ ದೀನ್ ಕೊಡ್ಲೇನೆ ವಿದಿತಾ ವಿದಿಕ್ಕಿದೆ ಬೇರೆ ಎಂದೇ ಹೇಯೋಪಾದೇಯ ರಹಿತ ನೀನು. ಹೇಯೋಪಾದೇಯ ರಹಿತನೇನೋ ಬಿಡಕ್ಕೂ ಬರದವನು, ತೆಗೆದುಕೊಳ್ಳೋದಕ್ಕೂ ಬರದವನು. ಅಂತ ವಸ್ತು ಯಾವುದೋ ಯಾವುದಿಲ್ವಾ? ಅಲ್ಲಿ ಹಿಂಗೆ ಅರ್ಥ ತಪ್ಪಾಗ್ತದೆ. ಮುಂದಿನ ವಾಕ್ಯವನ್ನು ಆಡಿರುತ್ತಾನೆ ಅಂತ ಆಡಿರುತ್ತಾನೆ ಕನ್ನಡದಿಲ್ಲ ಅಂದ್ರೆ ಮೂಲದಲ್ಲಿಲ್ಲ, ಅದಕ್ಕೆ ಬ್ರಾಕೆಟ್ ಆಗ್ಬೇಕು. ಮುಂದಿನ ವಾಕ್ಯವೂ ಇಲ್ಲ ಅಲ್ಲ, ಏನೋ ಬ್ರಾಕೆಟ್ ಅಲ್ಲಿ ಇರ್ಬೇಕಲ್ಲ ಅಂತ. ಅದೆಲ್ಲ ದೊಡ್ಡ ವಿಷಯ ಅಲ್ಲ. ಅಧ್ಯಾಯ ಮಾಡ್ತಿದ್ದಾರೆ ತಪ್ಪಾಗಿಲ್ಲ, ತಪ್ಪೇರೆ ಬ್ರಾಕೆಟ್ ಇಂದ ಬಿಟ್ಟು ಅಷ್ಟ ಅದೆಲ್ಲ ದೊಡ್ಡ ಪ್ರಮಾಣ ವಿಷಯ ಅಲ್ಲ, ಅದೆಲ್ಲ ಹಾಕೋತಾರೆ. ಇಲ್ಲಿ ಆಕಾಶ ಹೇಯೋಪಾದೇಯ ರಹಿತ ಹೌದು ಅಲ್ವಾ? ಆಕಾಶ ಬಿಡಕ್ ಬರುತ್ತಾ? ತಗೊಳಕ್ ಬರುತ್ತಾ? ಮತ್ತೆ ಆಕಾಶ ಹೇಯೋಪಾದೇಯ ರಹಿತ ಆಯ್ತಲ್ಲ. ಆಕಾಶದಲ್ಲೇ ತಗೊಳ್ಳೋದು ಬಿಡೋದಿಲ್ಲ. ಸರಿ, ಆಕಾಶವನ್ನ ಆಕಾಶ ಹೇಯೋಪಾದೇಯ ರಹಿತ ಆತ್ಮ ಯಾಕಾಗತ್ತೆ? ಆಕಾಶವೂ ಹೌದಲ್ವನ? ಏನ ಕೋತೆ ಎತ್ತ ಬರಬೇಡ, ಪಾಠ ಹಿಂಗೆ ಇತಿ ಮಾ ಗೃಹೀಯಾದಿತ್ಯಾಶಂಕ್ಯಾಹ ಆಚಾರ್ಯ ಆಶಯಾದಾಹ ಆಚಾರ್ಯ ಅಂದ್ರೆ ಆಶಂಕ್ಯಾಹ ವಾಕ್ಯ ಇದೆ. ಆಶಯಾದಾಹ ನಮ್ದೆದ್ದು ರಾಂದಿ ಆಶಾ ಆಹಾರ ರಾಂದಿ ಇದೆ ಸುದೀರಿಲ್ಲ ಗಮಕಿರಡ ಚರಿತ್ಯಾದಿ ಆಹಾ ಅಂಶಾಮಾಯನ ఏంటి ಇಲ್ಲೇ ಇಲ್ಲಿ ಏನ್ ಸಿಕ್ಕಿದ್ದೇವೆ ನಾನು ಏನ್ ಪ್ರಶ್ನೆ ಮಾಡಿದೆ? ಹೇಯೋಪಾದೇಯ ರಹಿತನಾದ ನೀನು ಅಂದ್ರೆ ಆಕಾಶವು ಹೇಯೋಪಾದೇಯ ರಹಿತ ತಾನೆ. ಆಕಾಶ ಹೇಯ ಮಾಡ ಬೆಳಕ್ ಬರುತ್ತಾ? ಬಿಡಕ್ ಬರುತ್ತಲ್ಲ. ಆಕಾಶ ಬಿಡ್ತೀವಿ ಬಿಡ ಬಿಟ್ಟು ಬಿಟ್ಟೋಗುತ್ತಲ್ಲ ಆಕಾಶ ಬುದ್ಧಿ. ಆಕಾಶ ಬುದ್ಧಿ ಭೂಮಿ ಬುದ್ಧಿ ಬಂದ ಆಕಾಶ ಬುದ್ಧಿ ಬಿಟ್ಟೋಗುತ್ತಲ್ಲ. ನೀನ್ ಬಿಟ್ಟಿದೀನೋ? ನಾನೇ ಬಿಡೋದು. ಆಕಾಶ ಸೇರ್ಕೊಂಡೇ ಇದೆಯಾ? ಆಕಾಶ ಸೇರ್ಕೊಂಡೇ ಇದೆಯಾ? ಸೇರ್ಕೊಂಡಿದ್ರೆ ಆಕಾಶ ಬಿಟ್ಟು ಹೆಂಗಿರಕ್ಕಾಗತ್ತ? ಆ ದೇಹವೇ ಪಂಚಭೂತ ಮೇಲೆ ನಾನು ಬೇರೆಯಾಗೇ ಇದ್ದೀನಿ. ದೇಹ ಸೇರ್ಕೊಂಡಿರ್ಬೋದು, ನಾನು ಎಲ್ಲರಿಂದ ಬೇರೆ ಆಗಿದ್ದೀನಪ್ಪ. ನಾನು ಆಕಾಶವನ್ನು ಬೆಳಗ್ತಿರೋ ನಾನು ಆಕಾಶದಲ್ಲಿ ಸೇರ್ಕೋತೀನಿ. ನಾನು ಹೆಂಗ್ ಸೇರ್ಕೋತೀನಿ? ಆಕಾಶವನ್ನು ಬೆಳಗುತ್ತಿರೋ ನಾನೇ ಆಕಾಶದಲ್ಲಿ ಸೇರ್ಕೋತೀನಿ. ಆಕಾಶದಿಂದ ವಿಭಿನ್ನವಾಗೇ ಇದ್ದೀನಿ ನಾನು. ಉಪಾದೇಯ ಆಕಾಶವನ್ನು ನೋಡ್ಬೇಕಾದ್ರೆ ಉಪಾದೇಯ, ಆಕಾಶವನ್ನು ಬಿಟ್ಟು ಬೇರೆ ನೋಡ್ಬೇಕಾದ್ರೆ ಹೇಯ. ನೋಡ್ದೆ ಉಪಾದೇಯನ ಯಾಕೆ? ಅಷ್ಟೇ ಗುಣ ಇರೋದು, ಏನು ಮಾಡಕ್ ಬರಲ್ಲ. ಯಾಕೆ? ತಗೊಳ್ಳೋದು ಶಬ್ದ ಕಲ್ಸ ತಿಳಿಯೋದೆ ಅಷ್ಟ, ಏನು ಮಾಡಕ್ ಬರಲ್ಲ. ಎಲ್ಲ ತಗೊಳ್ಳೋದಕ್ಕೂ ತಿಳಿಯೋದೆ. ಎಲ್ಲ ವಸ್ತು ತಗೊಳ್ಳೋದು ಅಂತಂದ್ರೆ ತಗೊಳ್ಳೋದ್ರಿಂದ ಏನು ಬೇರೆ ಕ್ರಿಯೆ ಇಲ್ಲ, ಅದು ತಿಳಿಯೋದೆ ತಗೊಳ್ಳೋದು ಅಂದ್ರೆ. ಬಿಡೋದೊಂದು ಅರಿವಿಗೆ ಅರಿವು ಡಿಸ್ಕನೆಕ್ಟ್ ಆಗೋದೇ ಬಿಡೋದು, ಅರಿವಿಗೆ ವಿಷಯವಾಗೋದೇ ತಗೊಳ್ಳೋದು. ಇನ್ನೇನು ಕ್ರಿಯೆ ಇಲ್ಲ, ಎಲ್ಲವೇ ಕ್ರಿಯೆಯನ್ನು ಅರಿದಾಕಂತಿದ್ದ. ಹಾಗಾಗಿ ಹೇಯೋಪಾದೇಯ ವಿಪರೀತ ಆಕಾಶವೂ ಹೇಯೋಪಾದೇಯ ಸಹಿತ. ಆಕಾಶವನ್ನು ಬಿಡಕ್ ಬರುತ್ತೆ, ಆಕಾಶವು ತೊಳಗ್ ಬರುತ್ತೆ. ನನ್ನ ಆಕಾಶದ ಇದೆಲ್ಲ ಅರ್ಥ ಮಾಡ್ಕೋ. ಆಕಾಶ ಬಿಡಕ್ ಬರಲ್ಲ ಅನ್ಕೋಬೇಡ. ಅದು ಅರ್ಥವೇ ಆಗಲ್ಲ. ಈಗ ಅರ್ಥ ಆಗಿಲ್ವಾ? ಏನ್ ಅರ್ಥ ಆಯ್ತು? ಆಕಾಶ ಕೂಡ ಬಿಡಕ್ಕೆ ತಗೊಳ್ಳೋದು ಹೇಗಾಗತ್ತೆ? ಎಲ್ಲರನ್ನು ನಾನು ಬಿಟ್ಟಿದ್ರೆ ಅದು ಯಾವ್ದಕ್ಕೂ ಅಂದ್ರೆ ನಾನು ಕಲ್ಪಿಸ್ಕೊಂಡ್ರೆ ಮಾತ್ರ ಆಕಾಶ ಅರಿವು ನೀನು ಅರಿವಲ್ವನ? ಅರಿವು ಘೋಷವಾಗೋದಲ್ವನ? ಘೋಷವಾಗದೇನು ಇರುತ್ತಲ್ವನ? ಗೋಚರವಾದ ತಗೊಂಡೆ, ಗೋಚರವಾಗದೆ ಬಿಟ್ಟೆ. ಅದೇ ಆಕಾಶ ಬಿಡೋಕೆ ಬರುತ್ತೆ ಅಂತಾಯ್ತು.
ಅರಿವೇ ಅದಕ್ಕೆ ಇದು ನೀನು ಸ್ವರೂಪ. ಹಾಗಾಗಿ ನೀನು ಮಾತ್ರ ಅರಿವಿನ ಸ್ವರೂಪದವನಾದ ನೀನು ನಿನ್ನನ್ನು ಬಿಡೋಕ್ಕೂ ಆಗಲ್ಲ, ನಿನ್ನ ತೊಗೊಳಕ್ಕೂ ಆಗಲ್ಲ. ಹಾಗೆ ಬಿಡುವಾತನ ಸ್ವರೂಪ ಕೂತ್ಕೊಂಡಿದ್ದಾನೆ, ತೆಗೆದುಕೊಳ್ಳುವಾತನ ಸ್ವರೂಪ ಕೂತ್ಕೊಂಡಿದ್ದಾನೆ. ನನ್ನ ಅರಿಯಕ್ಕೆ ಬರಲ್ಲ, ನನ್ನ ಅರಿದೇಯಕ್ಕೂ ಬರಲ್ಲ. ಹಾ, ತೊಳಕು ಬರಲ್ಲ, ತೊಳೆದೇರಕ್ಕೂ ಬರಲ್ಲ, ಎರಡಕ್ಕೂ ಬರಲ್ಲ. ಸ್ವರೂಪ ಆಗಿರೋದ್ನ ನೀನು ಸ್ವರೂಪದಿಂದ ಹೇಯೋಪಾದೇಯ ರಹಿತ, ತೊಳಕು ಬಿಡೋಕು ಬರದೇ ಇರತಕ್ಕವನು. ಮತ್ತು ನೀನು ಯಾವ ಏನ್ ಸ್ವರೂಪದವನೋ ಅದು ಬ್ರಹ್ಮಸ್ವರೂಪ. ಅದು ಬ್ರಹ್ಮಸ್ವರೂಪ ಅಂದ್ರೆ ಅಸಂಸಾರಿ ಸ್ವರೂಪ. ನೀನೇನು ಅನ್ಕೊಂಡಿದ್ದೀನಲ್ಲ, ನಾನು ಬ್ರಹ್ಮತ್ವ ಮಾಡೋನು, ನಾನು ಆರ್ತಿಜ್ಯ ಮಾಡಿಸೋನು, ನಾನು ದುಡ್ಡು ತಗೊಳ್ಳೋನು ಮಾಡ್ಕೊಂಡಿದ್ಯಾ. ಅದು ಈ ಹಣಕ್ಕೆ ಬಂದಳು ಅದು ಅಭಿಮಾನ. ನಿನ್ನ ಸ್ವರೂಪಕ್ಕೆ ಯಾವ ಮಾಡೋದು ಇಲ್ಲ, ತಗೊಳ್ಳೋದು ಬಿಡೋದು ಏನೂ ಇಲ್ಲ. ಇಲ್ಲ ಏನು ಆತ್ಮ ಅನ್ನುವಾತನು, ಆತ್ಮನು ತಾನೆಂಬುವಾತನು ಸಂಸಾರಿ ಅಲ್ಲದ ಬ್ರಹ್ಮಸ್ವರೂಪ. ಬ್ರಹ್ಮಸ್ವರೂಪ ಅಂದ್ರೆ ಅಪರಿಚ್ಛಿನ್ನ ಸ್ವರೂಪ ಅಂತ. ಕಾಲ ದೇಶ ವಸ್ತು ಅವಸ್ಥೆಗಳಿಂದ ತುಂಡಾಗದೇ ಇರೋ ಸ್ವರೂಪವೇ ಬ್ರಹ್ಮಸ್ವರೂಪ. ಕಾಲ ದೇಶ ವಸ್ತು ಅವಸ್ಥೆಯಿಂದ ತುಂಡಾಗದೇ ಇದು ಒಂದೇ, ಎಲ್ಲವೂ ಕಾಲದೇಶ ವಸ್ತುವಿಂದ ತುಂಡಾಗ್ಬಿಡುತ್ತೆ. ಹಾಗಾಗಿ ಅಂಥ ಸ್ವರೂಪದವನು ನೀನು ಅಂತ ಹೇಳಿ ತಿಳಿಸಲ್ಪಟ್ಟ ಪ್ರತ್ಯಾಯಿತ ನಿಜಂತಾಕ್ತ ಪ್ರತ್ಯೇತಿ ಪ್ರತೀತ ಅನ್ಯಂತಾಕ್ತ ಪ್ರತ್ಯಾಯಿತ ತಿಳಿಸಲ್ಪಟ್ಟವನಾಗಿ ಶಿಷ್ಯ. ತಿಳಿಸಲ್ಪಟ್ಟವನಾಗಿ ಶಿಷ್ಯನು ಅದೇನು ಗೊತ್ತ, ಚೆನ್ನಾಗಿ ಗೊತ್ತಾಯ್ತು ನಮ್ಮ ಬ್ರಹ್ಮ. ಸುಷ್ಟು ಅಹಂ ಬ್ರಹ್ಮವೇದ ಅಹಮೇವ ಬೇರೆ, ನಾನೇ ಚೆನ್ನಾಗಿ ಬ್ರಹ್ಮವನ್ನು ಹೊರತವನು ಅಂತ ಈ ರೀತಿಯಾಗಿ ಅವನು ತೆಗೆದುಕೊಂಡ್ಬಿಟ್ಟಾನು. ಹಾಗೆ ತಿಳ್ಕೊಳ್ಳೋದು ಬೇಡ ಅನ್ನು ತಪ್ಪ. ನಾನು ಚೆನ್ನಾಗಿ ಬ್ರಹ್ಮ ತಿಳ್ಕೊಂಡಿದ್ದೀನಿ ತಪ್ಪ. ಅಮೇವ ಬ್ರಹ್ಮ ಸೃಷ್ಟಿ ವೇದ. ದೇಹದಲ್ಲಪ್ಪ ನಾನು ಬ್ರಹ್ಮ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ತಪ್ಪಾಗತ್ತ ಬೇಡ. ನಾನು ಬ್ರಹ್ಮ ಎರಡು ಬರೋದೇ. ಯಾಕೆ ನಾನು ಬೆಳತವಾಗಿ ಬ್ರಹ್ಮವಾಗಿದ್ದೀನಿ ತಿಳ್ಕೊಳ್ಳೋದು, ಆ ಬ್ರಹ್ಮ ತಿಳ್ಕೊಳ್ಳೋದು ತಪ್ಪಾಗಲ್ಲ. ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಬೇರೆ ಆಗುತ್ತಲ್ಲ, ನಾನು ಬ್ರಹ್ಮವನ್ನು ಎರಡು ಬೇರೆ ಬೇರೆ ಆಗುತ್ತೆ. ಅದಪ್ಪ ನಾನೇ ಬ್ರಹ್ಮವಾಗಿದ್ದೀನಿ ಅಂತ ಅಹಮೇವ ಬ್ರಹ್ಮ, ನಾನು ಬ್ರಹ್ಮವನ್ನೂ ಅಲ್ಲ, ಅಹಮೇವ ಬ್ರಹ್ಮ ಇದೆ. ನಾನೇ ಬ್ರಹ್ಮ ಇದು ಸೃಷ್ಟಿ ವೇದ. ತಪ್ಪ. ಚೆನ್ನಾಗಿ ತಿಳ್ಕೊಂಡಿದ್ರೆ ಒಂದು ಇದಕ್ಕೆ ಚೆನ್ನಾಗಿ ತಿಳ್ಕೊಂಡೆ ಅಂದ್ರೆ ಚೆನ್ನಾಗಿ ತಿಳ್ಕೊಂಡೆ ಅಂದ್ರೆ ತಿಳ್ಕೊಳ್ಳೋದು ಬೇರೆ, ನಾನ್ ಬೇರೆ ಬ್ರಹ್ಮ ಬೇರೆ ಅಂತ ತಿಳ್ಕೊಂಡೆ ಅಂತ ಆಗುತ್ತೆ. ಅದೇನು ಹಾಗಾದ್ರೆ ತಿಳ್ಕೊಳ್ಳೋದು ಹೆಂಗ್ ತಿಳ್ಕೊಳ್ಳೋದನ್ನ? ನಾನೇ ಅಂತ ಗೊತ್ತಾಗೋದು, ಅನುಭವ ಬರೋದು. ಅಲ್ಲ ಅನುಭವ ಬಂದ್ರೆ ಮತ್ತೆ ಅದು ಬಂದದ್ದು ಬರೆಸ್ಕೊಟ್ಟು ಬೇರೆ ಆಗೋಣ. ಅವಾಗ ಮುಂಚೆ ಅಂದ್ರೆ ಇದೇ ಆಗಿದೆ ಗೊತ್ತಾಗುತ್ತೆ. ಅಲ್ಲ ಅನುಭವ ಬರುತ್ತೆ ಅಂತಿದೆಯಲ್ಲ, ಇದರಲ್ಲಿರೋ ಏನು ಉಳಿತೀವಪ್ಪ. ನಾನು ಚೆನ್ನಾಗಿ ಬ್ರಹ್ಮವನ್ನು ಅರಿತವರಾಗಿದ್ದೇನೆ ಅನ್ನೋದು ತತ್ವಜ್ಞಾನ ಆದವನಿಗೂ ಆ ರೀತಿ ಅನುಭವ ಇರೋದು. ನನಗೆ ಬ್ರಹ್ಮವು ಗೊತ್ತಾಯಿದೆ, ಆದ್ರೆ ಗೊತ್ತಾಗೋದು ಲೋಕದಂತೆ ಗೊತ್ತು ಮಾಡ್ಕೊಳ್ಳೋದಲ್ಲ, ಸಿಪ್ಪುಡಿ ಇಟ್ಕೊಂಡು ಗೊತ್ತು ಮಾಡ್ಕೊಳ್ಳೋದಲ್ಲ. ಅದು ಬ್ರಹ್ಮವನ್ನು ನಾನು ಚೆನ್ನಾಗಿ ಅರ್ಥವನಾಗಿದ್ದೇನೆ ಅನ್ನುವಂತಹ ಈ ಒಂದು ವಿಶೇಷ ಜ್ಞಾನ ಏನಿದೆ, ಈ ರೀತಿ ಪ್ರತ್ಯಯ ಉಂಟಾಗದೇ ಇರಲಿ. ಘಟಪಟಾದಿಗೂ ನಾನು ಚೆನ್ನಾಗಿ ಅರ್ಥ ಹಾಗೆ ಬ್ರಹ್ಮನ ಅರ್ಥ ಅಂತ ಹೇಳಿ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಆ ಆಶಯ ಅಂದ್ರೆ ಅಭಿಪ್ರಾಯ. ಆ ಅಭಿಪ್ರಾಯದಿಂದ ಆಚಾರ್ಯ ಹೇಳ್ತಿದ್ದಾರೆ. ಯಾತಕ್ಕೆ ಹಾಗೆ ಹೇಳ್ಬೇಕೋ? ಶಿಷ್ಯ ಬುದ್ಧಿ ವಿಚಾರಣಾರ್ಥಂ, ಶಿಷ್ಯ ಬುದ್ಧಿಯನ್ನು ಅಲುಗಾಡಿಸುವುದಕ್ಕಾಗಿ ಹೇಳಿದ್ದೇನೆ. ಆಗ್ನೇಯ ಯಾವ್ದಾ? ಆಗ್ನೇಯ ಗೊತ್ತಿಲ್ಲ, ಗೊತ್ತಿಲ್ಲ. ಆಗ್ನೇಯ ಇದಾಗ್ನೇಯ ಪೂರ್ವದ ಮಧ್ಯ, ಮೂಲ ಪೂರ್ವ ದಕ್ಷಿಣದ ಮಧ್ಯ, ಅವಿಪೂರ್ವ ಪೂರ್ವ ದಕ್ಷಿಣದ ಮಧ್ಯ. ಮೂಲ ಅಪ್ಪಡಿ ಕಾಟಿನಾಗ್ಲೂ ಇದು ಪೂರ್ವ ಕಣ ಇದು ದಕ್ಷಿಣ ಕಣ ಅಂತಿಲ್ಲ, ಪೂರ್ವ ದಕ್ಷಿಣದ ಮಧ್ಯ. ಪೂರ್ವ ದಕ್ಷಿಣ ಗೊತ್ತಿರ್ಬೇಕಲ್ಲ, ಅದು ಗೊತ್ತಿದ್ದೆ ತಾನೆ. ಹಾಗಾಗಿ ಆಮೇಲೆ ಅಂತ 2-3 ಸಲ ಅಂತೀನಿ, ಹೌದು ಅದೇ ಗೊತ್ತಿರ್ಬೇಕು. ಅದು ಅಂತ ಅಂದ್ಬಿಟ್ರೆ ನಿಂಗೆ ಆಗ್ನೇಯ ಗೊತ್ತಿಲ್ಲ. ಹಾಗೆ ಕಂಡ್ಕೊಂಡದ್ದು ಗಟ್ಟಿಯಾಗಿ ಗೊತ್ತಾಗಿದೆಯಾ ಇಲ್ವಾ ಅಂತ ಹೇಳಿ ಅದನ್ನ ತೀರ್ಮಾನ ಮಾಡೋಕ್ಕೋಸ್ಕರವಾಗಿ ಬುದ್ಧಿನ ಅಲುಗಾಡಿಸ್ತಾರೆ. ಶಿಷ್ಯ ಬುದ್ಧಿ ವಿಚಾರ ವೇದಕ್ಕೆ ಪ್ರಶ್ನೆ ಮಾಡ್ಬೇಕಾದ್ರೆ ವಾಕ್ಯ ತಪ್ಪಿದಾಗ ಸರಿ ಹೇಳಿದ್ರು ಅಂದ್ಬಿಟ್ರೆ ತಪ್ಪು ಹೇಳ್ಬಿಟ್ರು ಅಂದ್ರೆ ಇನ್ನೊಂದು ಹೇಳ್ದ ಅಂದ್ರೆ ಅದು ಅವ್ನಿಗೆ ಗೊತ್ತಿಲ್ಲ. ಅದು ಕೂಡಿಯೇಟಾಗಿ ಬಂದದ್ದೇ ಹೊರತು ಸರಿಯಾಗಿ ಬಂದದ್ದೇ ಅಲ್ಲ. ಕನ್ಫರ್ಮ್ ಆಗಿ ಹೌದು ಅದೇ ವಾಕ್ಯ ಅದೇ ಅರ್ಥ ಅಂತ ಹೇಳಿ ಸರಿಯಾಗಿ ನಾನು ಅರ್ಥವನ್ನು ಮಾಡ್ಕೊಂಡಿದ್ದೀನಿ. ಹೇಗೆ ಅರ್ಥ ಮಾಡ್ಕೊಂಡಿದ್ದೀನಿ ಮುಂದೆ ಹೇಳ್ತಾನೆ. ಇವಾಗ ಗುರುಗಳು ಶಿಷ್ಯರ ಬುದ್ಧಿಯನ್ನು ಅಲುಗಾಡಿಸೋದು ಅಂದ್ರೆ
ಖಚಿತವಾಗಿ ನಿಶ್ಚಿತವಾಗಿ ಅವರಿಗೆ ಅನುಭವ ಪರ್ಯಂತವಾಗಿ ಗೊತ್ತಾಗಿದೆಯಾ ಇಲ್ವಾ ಅನ್ನೋದನ್ನ ನಿರ್ಣಯ ಮಾಡೋಕ್ಕೋಸ್ಕರವಾಗಿ ನೋಡೋ ಶಿಷ್ಯ ಯದಿಮನ್ಯಸೆ ಸುವೇದೇತಿ, ನೀವು ಒಂದು ವೇಳೆ ಚೆನ್ನಾಗಿ ತಿಳಿದಿದ್ದೀನಿ ಅಂತ ಅಂದ್ಕೊಂಡಿದ್ರೆ ಅದು ದಭ್ರನೇನ ಅಲ್ಪ ಅಂತ, ದಭ್ರ ಅಲ್ಪ ಅಂತ. ಅಲ್ರಿ ನಾನು ಇಷ್ಟೈವ ಸುವೇದಾಹಂ ಇತಿ ನಿಶ್ಚಿತ ಪ್ರತಿಪತ್ತಿ. ಅಲ್ಲ ಗುರು ಅದು ಇಷ್ಟವೇ ಅಲ್ವೇ, ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಸಜ್ಜ, ನನ್ನ ಪ್ರಯಾಸ ನನ್ನ ಪ್ರಯತ್ನ ಸಾರ್ಥಕವಾಯ್ತು ಅಂತ ಅನ್ಕೊಳ್ವೆ. ಯಾತಕ್ಕೋಸ್ಕರ ಗುರುಗಳು ಒದ್ದಾಡಿ ತಿಳಿಸ್ಕೊಳಕ್ಕೋಸ್ಕರಾಗಿ ದಿನಗಟ್ಲೆ ಉದ್ದೇಶ ಮಾಡ್ತಾ ಯಾವತ್ತಾದ್ರೂ ಅದು ಗೊತ್ತಾಯ್ತು ಅಂತ ಆದ್ರೆ ಗುರುಗಳು ಇಷ್ಟವಲ್ವೇ. ಸುವೇದ ಅಹಂ, ನಾನು ಚೆನ್ನಾಗಿ ಅರ್ಥವನಾಗಿದ್ದೇನೆ ಅನ್ನುವಂತಹ ನಿಶ್ಚಿತ ಪ್ರತಿಪತ್ತಿ, ನಿಶ್ಚಿತವಾದ ದೃಢವಾದ ಪ್ರತೀತಿ ಶಿಷ್ಯನ ಉಂಟಾಗಿದ್ರೆ ಅದು ಗುರುವಿಗೆ ಇಷ್ಟವೇ ಅಲ್ವೇ, ಇದನ್ನ ಯಾಕೆ ಅಲುಗಾಡಿಸ್ಬೇಕು ಅಂತ. ಸತ್ಯಮೇವಂ ಇಷ್ಟ ನಿಶ್ಚಿತ ಪ್ರತಿಪತ್ತಿ ಏನು ಮಾಡ್ಕೊಂಡು ಭಾಷೆಕಾರರು ನಿಶ್ಚಿತವಾದ ಪ್ರತಿಪತ್ತಿ ಇಷ್ಟವೇ, ಅದು ಹೌದು ಆಚಾರಕ್ಕೆ ಬೇಕಾದದ್ದೇ, ಅದನ್ನ ಆ ರೀತಿ ಗೊತ್ತು ಮಾಡ್ಕೊಂಡಿದ್ದೆ ಅದು ಅಲ್ಲಾಡ್ಸಲ್ಲ. ಅದು ಚೆನ್ನಾಗಿ ಗೊತ್ತು ಮಾಡ್ಕೊಂಡಿದ್ದೀನಿ, ಘಟಪಟಾದಿಗಳಂತೂ ಚೆನ್ನಾಗಿ ಅರ್ಥವನಾಗಿದ್ದೀನಿ ಅಂತಂದ್ರೆ ಅದು ಇಷ್ಟ ಇಲ್ಲ. ಸುವೇದ ಅನ್ನೋದಕ್ಕೆ ಅದು ಒಪ್ಪಲ್ಲ ಅವರು. ಅಹಂ ಬ್ರಹ್ಮಾಸ್ಮಿ ಅನ್ನುವ ಕೂಡ ನಾನು ಬ್ರಹ್ಮವನ್ನ ಅರ್ತಿದ್ದೀನಿ ಇನ್ನೂ ಅರ್ಥ ಅಲ್ಲ, ನಾನಿಲ್ಲ ಬ್ರಹ್ಮವನ್ನ ಆತರ ತಿಳ್ಕೊಳ್ಳಿ ಅನ್ನೋದು ಇಲ್ಲಿ ಗುರುಗಳ ಉದ್ದೇಶ. ಬಾಧೆ ಸಾಮಾನಾಧಿಕರಣ ಅಂತಾರೆ. ನಾನೆಂಬುದನ್ನು ಬಾಧೆ ಮಾಡಿ, ನಾನೆಂಬುದನ್ನು ಅಳಿಸಿ, ನಾನೆಂಬುದಕ್ಕೆ ತಡಿಕೆಯಾಗಿರೋ ಸ್ವರೂಪವನ್ನು ತಿಳ್ಕೊಳ್ಳೋದು ಅಹಂ ಬ್ರಹ್ಮಾಸ್ಮಿ. ಹಾವು ಹಗ್ಗ ಅಂದ್ರೆ ಹಾವನ್ನು ಬಾಧೆ ಮಾಡಿ ಹಗ್ಗ ತಿಳ್ಕೊಳ್ಳೋ ಹಾಗೇನೆ ಹಾವಿನ ಸ್ಥಾನದಲ್ಲಿದೆ ನಾನು ಅನ್ನೋದು, ಹಗ್ಗ ಸ್ಥಾನದಲ್ಲಿದೆ ಬ್ರಹ್ಮ. ಅಲ್ಲಿ ದೃಷ್ಟಾಂತದಲ್ಲಿ ಹಾವು ಹಗ್ಗವೇ ಎನ್ನುವಾಗ ಹಾವೆಂಬುದನ್ನು ಅಳಿಸಿ ಹಗ್ಗವನ್ನು ಹಾಗೇನೆ ನಾನು ಬ್ರಹ್ಮ ಅನ್ನುವಾಗ ನಾನಾಗಿ ತೋರುತ್ತಿರೋ ಸಂಸಾರ ರೂಪವನ್ನು ಅಳಿಸಿಕೊಂಡು ಅಸಂಸಾರಿಯಾದ ಕೇವಲ ರೂಪವನ್ನ ತಿಳ್ಕೊಳ್ಳೋದು. ಚೂರು ದೃಷ್ಟಾಂತ ಏನು ಬೇರೆ ಹಗ್ಗ ಬೇರೆ, ನಾನೇ ಬ್ರಹ್ಮ ಅಲ್ಲಿ ಬೇರೆ ಇಲ್ಲಪ್ಪ, ಆ ದೃಷ್ಟಾಂತ ಹಗ್ಗ ಬೇರೆ ಹಾವು ಬೇರೆ ಇಲ್ಲಪ್ಪ. ಅಲ್ಲ ವ್ಯವಹಾರದಲ್ಲಿ ಹಾವು ಬೇರೆ ಕಾಣುತ್ತೆ, ದೃಷ್ಟಾಂತ ಅದಲ್ಲೇ ಅಲ್ಲ, ಹಾವು ಬೇರೆ ಹಾವು ಹಗ್ಗ ಅಂತ ತಿಳ್ಕೊಂಡಾಗ ದೃಷ್ಟಾಂತ, ಅಲ್ಲೇನು ವ್ಯತ್ಯಾಸ ಇಲ್ಲ. ಆದಾಗಲೂ ಹಾವನ್ನು ಬಾಧೆ ಮಾಡಿ ಹಗ್ಗ ತಿಳ್ಕೊಳ್ಳೋದು. ಹಾವಿದೆಯೋ ಇಲ್ಲೋ ವಿವಕ್ಷಿತ ಅದು ಅಲ್ಲೇ ವಿಚಾರವೇ ಅಲ್ಲ. ಅದೇ ಹಾವು ಹಗ್ಗ ಅಂತನ್ನುವಾಗ ಹಾವು ಹಗ್ಗ ಆಗೋಲ್ಲ, ಎರಡು ವಸ್ತು ಒಂದಾಗಲ್ಲ, ಒಂದು ಎರಡಾಗಿ ತೋರ್ತಾ ಇದೆ. ಆ ಯಾವ್ದಾಗ ತೋರ್ತಾ ಇದೆಯೋ ಅದನ್ನ ಬಾಧೆ ಮಾಡಿ ಅದಕ್ಕೆ ತೋರಿಕೆ ಆದಾಗ ಆಸ್ತು ತಗೊಳ್ಳೋದು ಅಷ್ಟೇ ಲಕ್ಷಿತ ಅಂಶ. ಅಲ್ಲಿ ಎರಡು ವಿಷಯವಾಗಿದೆ, ಇಲ್ಲೂ ವಿಷಯವಾಗಿದೆ, ಅದಲ್ಲ ವಿವಕ್ಷಿತ ಅಂಶ ಅಲ್ಲ. ಅಲ್ಲಿ ಹಗ್ಗವೂ ವಿಷಯ ಇಲ್ಲ, ಹಾಗೆ ನಾನು ವಿಷಯವಾಗಿ ಗೊತ್ತಾಗೋದಲ್ಲ. ಹೀಗೆ ಸತ್ಯವೇ ನಿಜವೇ ಇಷ್ಟ ನಿಶ್ಚಿತವಾದ ಪ್ರತಿಪತ್ತಿ ಆಗ್ಬೇಕು ಅನ್ನೋದು ಗುರು ಇಷ್ಟವೇ. ಅದು ಚೆನ್ನಾಗಿ ಅರ್ಥೆಯನ್ನು ಲೋಕದಲ್ಲಿ ಆ ಅರ್ಥದಲ್ಲಿ ಬಂದಿಲ್ಲ. ಚೆನ್ನಾಗಿ ಗಣಿತ ಗೊತ್ತು, ವ್ಯಾಕರಣ ಗೊತ್ತು ಅಂದ್ರೆ ವಿಷಯವಾಗಿ ತಗೊಂಡಿರೋದು. ಯದ್ಧಿ ವೇದ್ಯಂ ವಸ್ತು ವಿಷಯೀ ಭವತಿ ತತ್ ಸುಷ್ಟು ವೇದಿತುಂ ಶಕ್ಯಂ ದಾಹ್ಯಮಿವ ದಗ್ಧುಂ ಅಗ್ನೇರ್ದಗ್ಧು ಅಗ್ನೇಹ ಸ್ವರೂಪಮೇವ. ಯಾವುದು ವೇದ್ಯವೋ ವೇದಿತುಂ ಯೋಗ್ಯಂ ವೇದ್ಯಂ ತಿಳ್ಕೊಳಕ್ ಆಗುವಂಥದ್ದೋ ವಿಷಯವಾಗುವಂಥದ್ದೋ ಅಂತ ವಸ್ತು ವಿಷಯವಾಗತ್ತೆ. ವಿಷಯೀ ಭವತಿ ಅಂದ್ರೆ ಗೋಚರೀ ಭವತಿ ಈಗ ಸಹ ಗೋಚರವಾದದ್ದಾಗ ಆಗತ್ತೆ, ವಿಷಯವಾದದ್ದಾಗ ಆಗತ್ತೆ. ಅದನ್ನ ಚೆನ್ನಾಗಿ ತಿಳಿದಿದ್ದೀನಿ ಅನ್ನೋಕ್ಕಾಗತ್ತೆ. ಆ ಗಡಿಗೆ ಚೆನ್ನಾಗಿ ಕಾಡ್ತೆ, ಈ ಕುರ್ಚಿ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಹೇಗೆ ದಗ್ಧು ಅಗ್ನೇಹೆ ಸುಡುವ ಬೆಂಕಿಗೆ ದಾಹ್ಯಂ ದಗ್ಧುಂ ಸುಡಬೇಕಾದ ಕಟ್ಟಿಗೆ ಸುಡೋದಕ್ಕೆ ಹೇಗೆ ಆಗುತ್ತದೆಯೋ ಹಾಗೆ ಅರಿವಾತನಾದ ನನಗೆ ಅರಿಯಬೇಕಾದ ವಸ್ತುವು ಚೆನ್ನಾಗಿ ಅರಿಯಲ್ಪಡುತ್ತದೆ ಅದಾಗತ್ತೆ ಅನ್ನೋದು ಹೊಂದತ್ತೆ. ಆದ್ರೆ ಸ್ವರೂಪವನ್ನೇ ಅಗ್ನಿಗೆ ಹೇಗೆ ಸುಡೋಕ್ಕಾಗಲ್ವೋ ಹಾಗೆ ನನ್ನ ಸ್ವರೂಪವನ್ನೇ ನನಗೆ ಅರಿಯೋಕ್ಕಾಗಲ್ಲ. ಅರಿವಾತನ ಸ್ವರೂಪವನ್ನು ಏನೇದಂ ಸರ್ವಂ ವಿಜಾನಾತಿ ತಂಕೇನ ವಿಜಾನೀಯ. ಸರ್ವಂ ಶಬ್ದಕ್ಕೇನು ಸಹ ಸಂಕೋಚವಿಲ್ಲದೇನೆ ಅರ್ಥ ಮಾಡಬೇಕು. ತ್ರಿಪುಟಿಯನ್ನು ಕರ್ತು ಕರ್ಮ ಕಾರಣ ವಿಷಯ ಎಲ್ಲವನ್ನೂ ಬೆಳಗುತ್ತಿರುವ ಅರಿವಿನ ಸ್ವರೂಪವನ್ನ ಮತ್ತೆ ಅರಿತಿನಿಂದ ಹೆಂಗೆ ಅರಿತೀಯ? ಏನೇನು ಅರಿಯಕ್ಕೆ ಸಾಧ್ಯ ಆಡ್ಕೊಂಡು ಅಷ್ಟು ವಿಷಯ ಕೊಟ್ಟು ಹೋಗಿದೆ. ಸರ್ವಶಬ್ದ ಸಂಕೋಚ ಮಾಡ್ದೇನೆ ಅರ್ಥ ಮಾಡ್ಬಿಟ್ರೆ ವಿಷಯ ಜಾತ ಸರ್ವಂ ವಿಷಯ ಜಾತ
ಹಾಗೆ ಅಲ್ಲ ಅದನ್ನೇ ನೋಡ್ಕೋ. ದಗ್ಧು ಅಗ್ನೇಹೇ ದಗ್ಧುಂ ದಾಹ್ಯಂ ಯಥಾ ಶಕ್ಯಂ ನತು ಅಗ್ನೇಃ ಸ್ವರೂಪಮೇ ದಗ್ಧುಂ ಶಕ್ಯಂ ಏವಂ ವೇದ್ಯಂ ವಸ್ತು ಸುಷ್ಠು ವೇದಿತುಂ ಶಕ್ಯಂ ವಿಷಯ ಭವತಿ ಕಾರಣ ಅದು ವಿಷಯ ಭವತಿ ಅದು ಸ್ವರೂಪಂ ವಿಷಯ ಭವತಿ. ಸರ್ವಸ್ಯ ಹಿ ವೇದಿತುಃ ಸ್ವಾತ್ಮ ಬ್ರಹ್ಮ ಇತಿ ಸರ್ವವೇದಾಂತಾನಾಂ ಸುನಿಶ್ಚಿತೋರ್ಥಃ. ವೇದಿತುಃ ಸರ್ವಸ್ಯ ಅರಿವಾತರಾದ ಎಲ್ಲರಿಗೂ ಯಾರ್ಯಾರು ಅರಿಯುವರು ಅಂತ ವ್ಯವಹಾರ ದೃಷ್ಟಿಯಿಂದ ಯಾರ್ಯಾರು ಲೋಕದಲ್ಲಿದ್ದಾರೆ ಅಂತಿದ್ದಾರೋ ಆ ಅರಿಯುವಂಥವರ ಎಲ್ಲರಿಗೂ ಆತ್ಮ ಕೂತ್ಕೊಂಡಿದೆ. ಯಾವುದು? ಅದು ಬ್ರಹ್ಮ. ವೇದಿತು ಸರ್ವಸ್ಯ ಸ್ವಾತ್ಮ ತಮ್ಮ ಸ್ವರೂಪವಾಗಿದೆ, ಅಪರಿಚ್ಛಿನ್ನವಾಗಿರೋ ತತ್ವ ಅದು, ಅಖಂಡವಾದ ಪರಿಪೂರ್ಣವಾದಂಥ ಬ್ರಹ್ಮ ಅನ್ನೋದು ಎಲ್ಲಾ ವೇದಾಂತಗಳಿಗೂ ತೀರ್ಮಾನವಾದ ಅರ್ಥ ಇದು. ವಿಷಯ ವಿಷಯ ಇದು. ಎಲ್ಲಾ ಉಪನಿಷತ್ತು ಒಕ್ಕೊಂಡು ಹೇಳ್ತಾ ಇದೆ, ಅರಿಯುವವರಾಗಿರತಕ್ಕಂತಹ ಎಲ್ಲಾ ಸಂಸಾರಿಗಳಿಗೂ ಆತ್ಮವಾಗಿ ಸ್ವರೂಪವಾಗಿ ಪ್ರತ್ಯೇಕ ಕೂತ್ಕೊಂಡಿದೆ, ಅದು ವಿಷಯವಾಗುವಂಥದ್ದಲ್ಲ ಅಂತ ಹೇಳಿ ಅರಿಯುವಂಥವರು ಎಲ್ಲರಿಗೂ ಆತ್ಮವಾಗಿದೆ, ಸ್ವರೂಪವಾಗಿದೆ ಬ್ರಹ್ಮ ಅಂತ ಹೇಳಿ ಈ ರೀತಿ ಎಲ್ಲಾ ವೇದಾಂತಗಳ ನಿಶ್ಚಿತಾರ್ಥವಾದ್ದರಿಂದ ಅದನ್ನು ಚೆನ್ನಾಗಿ ಅರ್ತಿದ್ದೀನಿ ಅಂತಂದ್ರೆ ಅಲ್ಲಿಗಾಯ್ತು. ಅದನ್ನ ಕುಂಬಳಕಾಯಿಗೆ ಅರ್ಥ ಅಂತ ಆಯ್ತು. ಕುಂಬಳಕಾಯಿ ಕೊಟ್ಟ, ಕುಂಬಳಕಾಯಿ ಚೆನ್ನಾಗಿ ನೋಡಿದೀನಿ ಗೊತ್ತು ಅಂತ ನಂಗೆ ಕುಂಬಳಕಾಯಿ ಅರ್ಥ ಹೆಂಗೆ ಬ್ರಹ್ಮನ ಅರ್ಥ ಅಂತಂದ್ರೆ ಮನೆ ಹೋಗು, ಚಟ್ಟಿ ಗಿಟ್ಟಿ ನೋಡು, ಸಗಣಿ ಎತ್ತಿ ಹೋಗಿ ಅಂತ ಹೇಳ್ಬೇಕು. ಸಗಣಿ ಎತ್ತಕ್ಕೆ ಹೋಗಿ ಅಂತ ಚಟ್ಟಿ ಗಿಟ್ಟಿ ನೋಡು ಅನ್ಬೇಕು. ಯಚ ತದೇವ ಪ್ರತಿಪಾದಿತಂ ಪ್ರಶ್ನ ಪ್ರತಿವಚನೋಕ್ತ್ಯ ಶ್ರೋತ್ರಸ್ಯ ಶ್ರೋತ್ರಮಿತ್ಯಾದ್ಯಯ. ಇಲ್ಲೂ ಕೂಡ ಇಲ್ಲಿ ಎಲ್ಲೇ ಕೇನೋಪನಿಷತ್ತಲ್ಲಿ ತದೇವ ಪ್ರತಿಪಾದಿತ ಯಾವುದನ್ನೇ ಪ್ರತಿಪಾದನೆ ಮಾಡಿದೆ? ವೇದಿತು ಸ್ವಾತ್ಮಭೂತಂ ಬ್ರಹ್ಮ ಅದು ಬೇಕು. ವೇದಿತು ಸ್ವರೂಪಭೂತಂ ಬ್ರಹ್ಮ ಪ್ರತಿಪಾದಿತಂ. ತಿಳಿಯುವಾತನಿಲ್ಲ ಅಲ್ಲ, ತಿಳಿಯುವಾತನಾದ ಪ್ರಮಾತೃವಿಗೆ ತಿರುಳಾಗಿದೆ, ಸ್ವರೂಪವಾಗಿದೆ, ಸಾಕ್ಷಿಯಾಗಿದೆ, ಪ್ರಮಾತೃತ್ವವನ್ನು ಕಳ್ಸಿಕೊಂಡಿದೆ, ಪ್ರಮಾತೃತ್ವಕ್ಕೂ ಅತೀತವಾಗಿದೆ, ಪ್ರಮಾತೃತ್ವವೂ ಅದಕ್ಕೆ ವಿಷಯವಾಗಿದೆ. ಹಾಗಾಗಿ ಸರ್ವಸ್ಯ ವೇದಿತು ಆತ್ಮ ಇತಿ ಯಹಪಿ ತದೇವ ಪ್ರತಿಪಾದಿತಂ ಪ್ರಶ್ನ ಆ ಪ್ರಥಮ ಮಂತ್ರೇ ಪ್ರಶ್ನ ಕೇನೇಶಿದಂ ಪ್ರಥಮ ಮಂತ್ರ, ದ್ವಿತೀಯ ಮಂತ್ರ ಉತ್ತರಂ. ಶ್ರೋತಸ್ಯ ಶ್ರೋತಂ ಅಂತ ಹೇಳ್ತಾ ತಿಳಿಯುವಾತನ ಆತ್ಮವಾಗಿದೆ, ಬ್ರಹ್ಮ ಆತ್ಮವೇ ಬ್ರಹ್ಮ ಆಗಿದೆ ಅಂತ ಇಲ್ಲಿ ಪ್ರಶ್ನ ಪ್ರತಿವಚನವನ್ನು ಹೇಳೋದರ ಮೂಲಕ ಆ ವಿಚಾರವನ್ನೇ ಇಲ್ಲೂ ಕೂಡ ಅದನ್ನೇ ಹೇಳಿದೆ. ಆ ಶ್ರೋತಸ್ಯ ಶ್ರೋತಂ ಅನ್ನೋದ್ರ ಉಪದೇಶ ಆಯಿತು. ಅದು ಗೊತ್ತು ಮಾಡ್ಕೊಂಡಿದಾನ ಇಲ್ವಾ ಅನ್ನೋದನ್ನ ಇಲ್ಲಿ ಮುಂದೆ ಇದು ಕೇಳ್ತೇನೆ. ಅದನ್ನೇ ಪ್ರತಿಬೋಧ ಬೀಜ, ಇದು ಅನ್ಯ ದೇವತೆ ದ್ವೀತ ಆಗಮನ ಹೇಳಿದ್ರು. ಈಗ ಪ್ರತಿಬೋಧ ಬೀಜ ಮತ್ತೆ ಮುಂದೆ ತಗೊಳ್ತಾರೆ. ಪ್ರಕಾರಾರ್ಥ ಇದೆ ಅಲ್ಲಿ. ಶ್ರೋತಸ್ಯ ಶ್ರೋತಂ ಹೇಳಿ ಬ್ರಹ್ಮ ವಿಚಾರವನ್ನ, ಬ್ರಹ್ಮಸ್ವರೂಪವನ್ನು ಪ್ರತಿಪಾದನೆ ಮಾಡಿ ಅದು ಅನ್ಯ ದೇವತೆ ದ್ವೀತ ಸ್ವರೂಪವನ್ನು ತಿಳಿಸ್ಕೊಟ್ಟು ಅದನ್ನು ಮತ್ತೆ ಕಂಡುಕೊಳ್ಳೋ ಪ್ರಕಾರ ಪ್ರತಿಬೋಧ ಬೀಜ ಮತವನ್ನು ಉಪಸಂಹಾರ ಮಾಡ್ತಾರೆ. ಇಲ್ಲೂ ಕೂಡ ಅದನ್ನೇ ಪ್ರಶ್ನ ಪ್ರತಿವಚನದಿಂದ ಅದನ್ನೇ ತಿಳಿಸಿಕೊಟ್ಟಿದೆ. ಶ್ರೋತಸ್ಯ ಶ್ರೋತ ಎಂಬುದಾಗಿರ್ತಕ್ಕಂತಹ ತ್ಯಾಜ್ಯ ಶ್ರುತ್ಯ ಅಂತ ಎಂಬುದಾಗಿರ್ತಕ್ಕಂತಹ ಶ್ರುತಿಯಿಂದ ಅದನ್ನೇ ಹೇಳಿದೆ. ಅಷ್ಟೇ ಅಲ್ಲ, ಯದ್ವಾಚ ಅನಭ್ಯುತಂ ಇತಿ ಚ ವಿಶೇಷತೋ ಅವಧಾರಿತಂ. ಯಾವುದನ್ನ ಮಾತಿನಿಂದ ಹೇಳೋಕ್ಕಾಗಲ್ವೋ, ಯಾವುದರಿಂದಲೇ ಮಾತು ಹೇಳಲ್ಪಡುತ್ತಿದೆಯೋ, ಮಾತು ತನ್ನ ವಿಷಯವನ್ನ ಯಾವುದನ್ನ ಎರವು ತಗೊಂಡು ಹೇಳ್ತಾ ಇದೆಯೋ, ಯಾವ ಸ್ವರೂಪವನ್ನು ಮಾತು ಕೂಡ ವಿಷಯೀಕರಿಸೋದಿಲ್ಲವೋ ಅಂತೇಳಿ ವಿಶೇಷತಃ ಒಂದು ಯುನಿಕ್ ಆಗಿ ಸ್ಪೆಸಿಫಿಕ್ ಆಗಿ ಅದನ್ನು ನಿರ್ಣಯ ಮಾಡಿದೆ. ಯಾವ ಕಾರಣಕ್ಕೂ ಅದು ವಿಷಯವಲ್ಲ. ಜ್ಞಾನೇಂದ್ರಿಯಕ್ಕಾಗಲಿ ಅಂತಃಕರಣ ಮನಸ್ಸು ಬುದ್ಧಿಗಾಗಲಿ ಯಾವುದಕ್ಕೂ ಗೋಚರವಾಗುವುದಲ್ಲ ಎಂಬುದನ್ನು ವಿಶೇಷವಾಗಿ ನಿರ್ಣಯ ಮಾಡಿದೆ ಯದ್ವಾಚಾನ ಇತ್ಯಾದಿ ಮಂತ್ರಗಳಿಂದ. ಅದು ಪ್ರತಿಪಾದನೆ ಮಾಡಿದ್ದು ಶ್ರೋತಸ್ಯ ಶ್ರೋತ ಮಂತ್ರದಿಂದ, ಯದ್ವಾಚಾನ ಇತ್ಯಾದಿಗಳಿಂದ ಅವಧಾನ ಮಾಡಿದ್ದಾರೆ. ಈ ರೀತಿ ವಿಷಯವಾಗುವುದಲ್ಲ, ಅದರ ಸ್ವಲ್ಪ ಇಂಥದ್ದು ನಿರ್ಣಯ ಮಾಡಿದೆ. ಬ್ರಹ್ಮವಿದ್ ಸಂಪ್ರದಾಯ ನಿಶ್ಚಯಶ್ಚ ಉಕ್ತಃ. ನಿಶ್ಚಯಶ್ಚ ಅನ್ಯದೇವತ ದ್ವಿದಿತಾದಥೋ ಅವಿದಿತಾದಧಿ ಇತಿ. ಬ್ರಹ್ಮಜ್ಞಾನಿಗಳ ಸಂಪ್ರದಾಯವಂತೆ ಅದು. ಬ್ರಹ್ಮವಿದ್ ಸಂಪ್ರದಾಯ, ಬ್ರಹ್ಮಜ್ಞಾನಿಗಳ ಸಂಪ್ರದಾಯ. ಬ್ರಹ್ಮಜ್ಞಾನಿಗಳು ಬ್ರಹ್ಮವನ್ನು ತಿಳಿಸ್ಕೊಡುವಾಗ ಯಾವ ರೀತಿ ತಿಳಿಸ್ಕೊಡ್ತಾರೆ ಅಂದ್ರೆ, ಅದು ವಿದಿತ ಇದಕ್ಕಿಂತ ಬೇರೆಯಾಗಿದೆ ಕಣಪ್ಪ ತಿಳ್ಕೋ ಅಂತ. ಅದೇ ತಿಳ್ಕೊಳ್ಳೋ ಪ್ರಕಾರ, ಅದು ಉಪದೇಶ ಪ್ರಕಾರ. ಅದು
ಅದೇನು ಅದಕ್ಕಿಂತ ಬೇರೆ ಎಂತ ಗೊತ್ತಾಯ್ತು? ಆ ಹಗ್ಗ ಹಾವಿಗಿಂತ ಬೇರೆ, ಹೂವಿನ ಮಾಲೆಗಿಂತ ಬೇರೆ, ನೀರು ಕೋಳಿಗಿಂತ ಬೇರೆ ಅಂದ್ಬಿಟ್ಟು ಗೊತ್ತಾಗ್ಬಿಡತ್ತಾ? ಹಗ್ಗದ ಕಡೆಯಿಂದ ಹಗ್ಗ ಅಂತ ಹೇಳ್ಬೇಡ್ವಾ? ಅಂದ್ರೆ ಅಲ್ಲಿ ಅದಕ್ಕೆ ವಾಚ್ಯತ್ವ ಉಂಟು ಹೇಳ್ಬೋದು. ಇಲ್ಲ, ಅದು ತಪ್ಪಿಗೆ ಕಲ್ಲು ಬಿಟ್ಟರೆ ಸಾಲೇ ಗೊತ್ತಾಗುತ್ತೆ. ಹಗ್ಗ ತುಂಬಾ ತಪ್ಪಿರ್ಬೋದು, ಇಲ್ಲಿ ಬ್ರಹ್ಮನ 3 ತಪ್ಪಿರ್ಬೋದು. ಯಾಕೆ? ಅದು ಪಂಚಕೋಶವಾಗಿ ತಪ್ಪು ತಿಳ್ಕೊಳ್ಳೋದು ಎಲ್ಲ ಅದರಲ್ಲೇ ಬಂತು. ಕಾರ್ಯಕಾರಣ ತಪ್ಪು ಎಲ್ಲ ಹೆಸರಲ್ಲಿ ಬಂದಿತ್ತು. ಎಚ್ಚರ ಅಂದ್ರೆ ಕಮಾನ್ ಎಲ್ಲ ಬಂದಿತ್ತು. ಹಾಗಾದ್ರೆ ಕಾರ್ಯಕಾರಣ ಪ್ರಕ್ರಿಯೆ ತಪ್ಪಾಗ್ಬಿಡುತ್ತೆ. ಇನ್ನೊಂದು ಪ್ರತಿಪಾದನೆ ಆವಾಗ ಅದು ತಪ್ಪಿಗೆ ಇದೆ ಅಂತ ಅರ್ಥ ಅಲ್ಲ. ಇದೊಂದು ಕ್ರಮ ಅದೊಂದು ಕ್ರಮ, ಎಲ್ಲೂ ಅಲ್ಲಿಗೆ ಹೋಗ್ತಿರೋದು. ಬ್ರಹ್ಮಕ್ಕೆ ಹೋಗ್ಬೋದು, ಕ್ರಮ ಅನೇಕ ಇದೆ, 3 ಕ್ರಮ ಅಲ್ಲ. ಕ್ರಮ ನಾನು ಹೇಳಿದಿಲ್ಲ, ತಪ್ಪು ತಿಳುವಳಿಕೆ ಮಾಡ್ಕೊಳಕ್ಕೆ 3 ದಿವಸ ಮಾಡ್ಕೊಳ್ಬೇಕು. ಎಚ್ಚರ ಅಂತ ತಿಳ್ಕೋಬೇಕು, ಇಲ್ಲ ಕನಸು ಅಂತ ತಿಳ್ಕೋಬೇಕು, ಅದೊಂದು ಪ್ರಕಾರ. ಕಾರ್ಯಕಾರಣ ಅಂತ ತಿಳ್ಕೊಳ್ಳೋದು ಒಂದು ಪ್ರಕಾರ, ಪಂಚಕೋಶ ಅಂತ ತಿಳ್ಕೊಳ್ಳೋದು ಒಂದು ಪ್ರಕಾರ. ಕಾರ್ಯಕಾರಣವು ಇದ್ರಲ್ಲೇ ಬಂದಿಲ್ಲ ಬಿಡ್ಲೆ. ಎಚ್ಚರವು ಕಾರ್ಯಕಾರಣ ಅಡಕವಾಗತ್ತೆ. ಹಂಗ ಯಾವ ಪ್ರಕ್ರಿಯೆ ಯಾವುದಕ್ಕೂ ಅಂಗಾಂಗಿ ಭಾವ ಇಲ್ಲ. ಪ್ರತಿಯೊಂದು ಪ್ರಕ್ರಿಯೆ ಸ್ವತಂತ್ರವಾಗಿ ತಿಳ್ಕೊಳುತ್ತೆ. ಹಾಗಾಗಿ 3 ಪ್ರಕಾರ ತಪ್ಪಿಕೊಂಡಿದ್ದು ಬೇಡ. ಎಷ್ಟು ತರ ಉಪನಿಷತ್ ತಿಳಿಸ್ಕೊಡ್ತಾ ಇದ್ದು ಅಷ್ಟು ಪ್ರಕಾರ ತಪ್ಪಿಕೊಂಡಿದ್ದೀನಿ ಅರ್ಥ. ಅಡಕ ಎಲ್ಲೂ ಮಾಡ್ಬೋದು, ದಿಶೆಯಲ್ಲಿ ಅಡಕ ಮಾಡ್ಬೋದು. ಅಲ್ಲ ಆಗಲ್ಲ ಅನ್ನಲ್ಲ, ಯಾವತ್ತೂ ಅಷ್ಟೇ. ಒಂದು ಪ್ರಕಾರವನ್ನು ಹೇಳಿದ್ದೆ ಅದೊಂದು ಮೆಚಡ್ ಅಂತ ಅಷ್ಟೇ ತಗೋಬೇಕು. ಅದೊಂದು ಪ್ರಕಾರ ತಪ್ಪಿಗೆ ಹೇಳೋದು, ಅದನ್ನ ಇನ್ನೊಂದು ಅಡ್ಕ ಹೋಗ್ಬಾರ್ದು, ಇನ್ನೊಂದು ಪ್ರಕ್ರಿಯೆ ಅಡ್ಕ ಮಾಡಕ್ ಹೋಗ್ಬಾರ್ದು. ಎಲ್ಲ ಹಾಗೆ ಎಲ್ಲದನ್ನು ಎಲ್ಲೂ ಅಡ್ಕ ಆಗತ್ತೆ ಕಣ. ಯಾವೊಂದು ಪ್ರಕ್ರಿಯೆಯಲ್ಲೂ ಎಲ್ಲ ಪ್ರಕ್ರಿಯೆ ಅಡ್ಕ ಆಗುತ್ತೆ. ಆ ವಿಶೇಷ ಅಲ್ಲ. ಸರಿ, ಎಲ್ಲಾ ಪ್ರಕ್ರಿಯೆಯಲ್ಲೂ ಅಡಕವಾಗತ್ತೆ, ಆದ್ರೆ ಇದ್ರಲ್ಲಿ ಅಡಕವಾಗಿದೆ ಅಂತ ಹೇಳೋದೇನು ತಪ್ಪೇನಿಲ್ಲ. ಅದಲ್ಲ ನಾನು ಹೇಳೋದು. ಅವಾಗ ಏನಾಗುತ್ತೆ ಅಂದ್ರೆ ಈ ಪ್ರಕ್ರಿಯೆ ತಪ್ಪು, ಇದು ಹೇಳೋ ಅವಶ್ಯಕತೆ ಇಲ್ಲ ಅಂತ ಬಿಡುತ್ತೆ. ಒಂದ್ ಗೊತ್ತಾದ್ರೆ ಇನ್ನೊಂದು ಬೇಡ ಬೇಡ. ಹೌದು, ಗೊತ್ತಾಗೇ ಬೇಡ. ತತ್ವ ಯಾಕೆ ಅಂತ ಗೊತ್ತಾಗಲ್ಲ, ಅವಶ್ಯಕತೆಯೂ ಬೇಡ. ಅದೇ ಆತಕ್ಕೆ ಆ ವಿಷಯ ಅದಕ್ಕೆ. ಅದು ಒಂದ್ ಗೊತ್ತಾದ ಗೊತ್ತಾಡ್ಸ್ಕೊಳಕೋಸ್ಕರವಾಗಿ ಪ್ರಕ್ರಿಯೆಗಳು ಆದಾಗ ಎಲ್ಲವೂ ಸ್ವತಂತ್ರವಾದ ಪ್ರಕ್ರಿಯೆಗಳು, ಸ್ವತಂತ್ರವಾಗಿ ತಿಳಿಸ್ಕೊಡ್ತಾ ಇರೋ ಮಾರ್ಗಗಳು. ಹಾಗೆ ನಾವು ಅಷ್ಟು ತರ ಆತ್ಮನ ನಾವು ತಪ್ಪು ತಿಳ್ಕೊಂಡಿದೀವಿ ಅಂತ ಅರ್ಥ. ಅಲ್ಲ ಅಷ್ಟು ಹಂಗ ಹೇಳ್ಬೇಕಾಗತ್ತೆ ಅಂದ್ರೆ ಇದನ್ನ ತಿಳ್ಕೊಂಡ್ರೆ ಅದ್ರ ತಿಳ್ಕೊಂಡ್ ಆಗಲ್ಲ ಅಂತ ಆಗತ್ತೆ. ಕಾರ್ಯಕಾರಣ ತಿಳ್ಕೋಬೇಕು ಮತ್ತು ಉದ್ದೇಶ ತಿಳ್ಕೊಂಡ್ರೆ ಅಷ್ಟು ತಿಳ್ಕೊಳಂಗಾಗತ್ತೆ. ಒಂದೊಂದು ಕೂಡ ಆಗತ್ತೆ ಅಂದ್ರೆ ಎಲ್ಲದಕ್ಕೂ ಸಮಾನ ಅಂದ್ರೆ ಅವಸ್ಥಾತ್ಮಕ ಮಾತ್ರ ಅಲ್ಲ. ಹಾಗಿದ್ದಾಗ ಎಲ್ಲವೂ ಮೆಚ್ಚಟ್ಟೆ. ಅದು ಅಷ್ಟು ತರ ತಪ್ಪಿಕೊಂಡಿದೀವಿ ಅನ್ನೋದನ್ನ ಅವರು ಒಪ್ಕೊಂಡು ಉಪದೇಶ ಮಾಡ್ತಿದ್ದಾರೆ. ನಾವು ಅಷ್ಟು ತರ ತಪ್ಪಿಕೊಂಡಿದೀವಿ ಅಂದ್ರೆ ನಮ್ಮ ತತ್ವಕ್ಕೆ ಗುಡ್ಡೆ ಹಾಕಿದ್ದಾರೆ. ಪಂಚಕೋಶ ರೂಪವಾಗಿ ತಪ್ಪಿಕೊಂಡಿದೀಯಾ ಆತ್ಮನ, ಅವಸ್ಥಾತ್ಮಕ ತಪ್ಪಿಕೊಂಡಿದೀಯಾ, ಕಾರ್ಯಕಾರಣ ರೂಪವಾಗಿ ತಪ್ಪಿಕೊಂಡಿದೀಯಾ, ದಿಗ್ದಿಶ ರೂಪದಲ್ಲಿ ತಪ್ಪಿಕೊಂಡಿದೀಯಾ. ಇದು ಅನುಭವಯುಕ್ತಿ ಹತ್ರ ಅದಲ್ಲ, ಸುಮ್ಮನೆ ಕಥೆ ಸೃಷ್ಟಿ. ಅವಸ್ಥಾತ್ಮಕ ಅನುಭವಯುಕ್ತಿ ಹತ್ರ ಅಂತ ಅದು ಮಂದಾಧಿಕಾರಿ ಏನ್ ಹೇಳಿದ್ದಾರೆ ಭಾಷಿಕ ಸ್ವಾಮಿಗಳು? ಅವಸ್ಥಾತ್ಮಕವನ್ನ ಮಂದಾಧಿಕಾರಿಗಳು ಹೇಳಿದ ಅವಸ್ಥಾತ್ರಿ ಅಂತ. ಸ್ವಾಮಿ ವಾಕ್ಯ, ವಿದ್ವಾಂಸರು ಪಲ್ಟಿ ಹೊಡೆದು ಹೋಗ್ತಿದ್ದಾರೆ. ಅವಸ್ಥಾತ್ಮಕ ಮಂದಾಧಿಕಾರಿ ಸ್ವಾಮಿ ಹೇಳೋ ವಾಕ್ಯಪ್ಪ ಅದು. ಸ್ವಾಮಿಗಳ ದೃಷ್ಟಿ ಇಟ್ಕೊಂಡು ಮಂದಾಧಿಕಾರಿ ವಾಕ್ಯಾರ್ಥ ಉತ್ತಮಾಧಿಕಾರಿಗಳಿಗೆ ಅಂತ ಮನನ ಯಾವ ಪ್ರಕ್ರಿಯೆ ಆದ್ರೂ ಮಂದಾಧಿಕಾರಿಗೆ ಬರುತ್ತೆ. ಅದು ದಿಗ್ದೃಶ್ಯ ಉತ್ತಮಾಧಿಕಾರಿ ಅಂತ ಹೇಳಿದ್ದಾರೆ. ದಿಗ್ದೃಶ್ಯ ಪ್ರಕ್ರಿಯೆ ಉತ್ತಮಾಧಿಕಾರಿ ತೆಗೆದೋಡು, ನರಸಿಂಹ ತೆಗೆದೋಡು, ಓದು ನರಸಿಂಹ 600 ಪೇಜ್ ಓದು. ಹೌದು ಓದು, ಮತ್ತೆ ಎಲ್ಲ ಹೇಳ್ಕೊಡ್ಬೇಕಾರ ಓದು. ಉಳುಕು ಏನು ಎಲ್ಲ ತಿಳ್ಕೊಳಕ್ ಓದ್ಲೇಬೇಕು, ಕೇಳ್ಬೇಕು. ಯಾಕೆ ಪ್ರಸಾದ ಭಾಷೆ ಓದೋದು ನಾವು? ಶ್ರವಣ ಮಾಡೋದು, ಶ್ರವಣ ಮಾಡೋದು ಓದಿ, ಶ್ರವಣ ಓದವ್ರೆ ಶ್ರವಣ ಮಾಡಿಸ್ತಾರೆ. ಸುಮ್ಮನೆ ತಪ್ಪಿಸ್ಕೋಕ್ ಮಾತು ಏನನ್ನ ಹೇಳ್ಬಿಟ್ರೆ ಯಾರು ಕೇಳಲ್ಲ. ಯಾವುದನ್ನ ಮಾತಿನಿಂದ ಅರಿಯೋದಕ್ಕಾಗೋದಿಲ್ಲವೋ ಎಂಬುದಾಗಿ ವಿಶೇಷವಾಗಿ ಅದನ್ನೇ ನಿರ್ಣಯ ಮಾಡಿದ್ದು ಆಯಿತು. ಅಷ್ಟೇ ಅಲ್ಲ, ಬ್ರಹ್ಮಜ್ಞಾನಿಗಳ ಸಂಪ್ರದಾಯವನ್ನು ಕೂಡ ವಿಷಯ ಮಾಡಿ ತಿಳಿಸ್ಕೊಟ್ಟಿದ್ದೀವಿ. ಅದು ವಿದಿತಾವಿಧಿಕ್ಕಿಂತ ಬೇರೆ. ಇದನ್ನು ನೇತಿ ಹೇಗೆ ಉಪದೇಶ ಪ್ರಕಾರವೋ, ವಿದಿತಾವಿಧಿಕ್ಕಿಂತ ಬೇರೆ ಎಂದು ಉಪದೇಶ ಪ್ರಕಾರವೇ ಅದು. ಸುಮ್ಮನೆ ನಂಗೆ ಗೊತ್ತಿಲ್ಲದೆ ಹೇಳಕ್ಕೆ ಇದು ಇದು ಅಲ್ಲ ಇದು ಅಲ್ಲ ನಂಗೆ ಹೇಳಕ್ ಗೊತ್ತಾಗಲ್ಲ ಅನ್ನುವಾಗ ಏನೇನು ಅಲ್ಲ ಅಲ್ಲ ಅಂತಲ್ಲ. ಆ ರೀತಿ ಹೇಳ್ತಾ ಇರೋ ವಾಕ್ಯ ಅಲ್ಲ ಅದು. ತಿಳಿದವರು ಹೇಳ್ತಾ ಇರುವಂತ ಉಪದೇಶ ಅದು. ಲೋಕದಲ್ಲಿ ಏನೋ ಒಂದು ಇದು ಇಂಥವ್ರು ಬಂದಿದ್ದಪ್ಪ ಗೊತ್ತಾಗ್ತಿಲ್ಲ ಅಂದ್ರೆ ಗೋಪಾಲ ಅಲ್ಲ, ಅವನು ರಮೇಶ ಅಲ್ಲ ಎಷ್ಟಲ್ಲ ಅಂದ್ರೆ ಗೊತ್ತಾಗ್ತಾರೆ ಬಂದವ್ರು ಯಾರು ಅಂತ. ಹಂಗೆ ಹೇಳ್ತಾ ಇರೋದಲ್ಲ ಅದು. ಯಾರೋ ಬಂದಿದ್ರು, ಯಾರು ಬಂದಿದ್ರು ಜ್ಞಾಪಕ ಆಗ್ತಿಲ್ಲ, ಹೆಸರು ಜ್ಞಾಪಕ ಆಗ್ತಿಲ್ಲ. ಅದಕ್ಕೆ ಅವ್ನು 10 ಹೆಸರು ಹೇಳ್ತಾನೆ, ಅಲ್ಲ ಅಲ್ಲ ಅಂದ್ರೆ ಅದಕ್ಕೆ ಗೊತ್ತಾಗ್ಬಿಡತ್ತಲ್ಲ.
ಹಂಗಲ್ಲ ಇದು. ಇದು ಕಂಡುಕೊಂಡವರು ಆ ಒಂದು ಮೆಥಡ್ ಉಪದೇಶ ಮಾಡುತ್ತಾ ಅದನ್ನ ಅನುಭವ ಪರ್ಯಂತವಾಗಿ ಚಿಂತನೆ ಮಾಡುವ ಮುಖ್ಯ ಅದು ಅರ್ಥ ಆಗತ್ತೆ, ಅದು ತತ್ವ ಗೊತ್ತಾಗತ್ತೆ. ಅದೇ ಉಪನ್ಯಾಸ ಉಪಸಂಹರಿಷ್ಯತಿ ಚ. ತಾನೇನು ಉಪನ್ಯಾಸ ಮಾಡಿತ್ತು ಉಪನ್ಯಾಸನೇ ಹೇಳೋದು, ತಾನು ಯಾವ ತತ್ವವನ್ನು ಪ್ರತಿಪಾದನೆ ಮಾಡಿತ್ತು ತಿಳಿಸ್ಕೊಟ್ಟಿತ್ತೋ ಅದನ್ನ ಕನ್ಕ್ಲೂಷನ್ ಮಾಡುತ್ತೆ, ಉಪಸಂಹಾರ ಮಾಡುತ್ತೆ. ಏನು ಅಂತ ಹೇಳ್ಕೊಂಡು ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ ವಿಜಾನತಾಂ ಗೊತ್ತು ಮಾಡ್ಕೊಂಡವರಿಗೆ ಅದು ಅವಿಷಯವಾದದ್ದು ಅಂತ ಗೊತ್ತಾಗಿರುತ್ತೆ. ವಿಜಾನತಾಂ ಆತ್ಮ ತತ್ವ ಪ್ರತಿಪನ್ನ ಆತ್ಮತತ್ವ ಪ್ರತಿಪನ್ನ ತಿಳ್ಕೊಂಡವರಿಗೆ ಅದು ಅವಿಜ್ಞಾತ, ಅಗೋಚರ, ಅವಿಷಯ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಅವಿಜಾನತ ದಡ್ರಿಗೆ ಅಜ್ಞಾನಿಗಳಿಗೆ ಅದು ವಿಜ್ಞಾತ, ಅದು ಗೋಚರವಾದದ್ದು, ಅದು ಅಹಂ ಈಶ್ವರಂ ವೇದ್ಮಿ, ಅಹಂ ಶಿವಂ, ಅಹಂ ವಿಷ್ಣು ವೇದ್ಮಿ, ಅಹಂ ನಾರಾಯಣಂ ವೇದ್ಮಿ ಇತ್ಯುಕ್ತೆ ಮತ್ತು ಅನ್ಯತ್ವೇನ ಅಹಂ ಜಾನಾಮಿ ತತ್ರಾಪಿ ಕಾಲ್ಪನಿಕ ರೂಪಯ ಜಾನಾಮಿ ಇತ್ಯರ್ಥಃ. यदि साक्षात्कारः अभविष्यत् तथापि परमार्थरूपं न तत्. ನಾರಾಯಣ ಹೆಗಲಿಕ್ಕಿದ್ದಾವೆ, ನಾರಾಯಣ ನೋಡ್ದಂತಾನೆ ತಮ್ಮಂದೇ ದಿಪದಾಂಬರಂ ಅಂತ ನಾರಾಯಣದ ಹೆಸರ. ಹೊಸದಿ ನಾನೇ ಬಂದ ನಾರಾಯಣ ತಿಳ್ಕೊಂಡೇನ, ಏನ್ ತಿಳ್ಕೊಂಡೆ ನಾರಾಯಣ ಬಂದ ತಿಳ್ಕೊಂಡೇನ ಏನ್ ತಿಳ್ಕೊಂಡೆ? ಕೈಕಾಲುಳ್ಳದ್ದಾಗಿ ಹೊರಗಡೆ ಬಾಹ್ಯ ರೂಪದಿಂದ ತಿಳ್ಕೊಂಡೆ ಅಂದ್ರೆ ನಿಜವಾದ ರೂಪ. ಹಾಗಾಗಿ ವಿಜಾನತಾ ಮಿತ್ಯುಕ್ತ ಕೋರ್ಸ ಗೊತ್ತಿದ್ದವರಿಗೆ ಗೊತ್ತಿರಲ್ಲ, ಗೊತ್ತಿದ್ದೇ ಇದ್ರೂ ಗೊತ್ತಿರುತ್ತೆ ಅಂತ ಅರ್ಥ ಅಲ್ಲ. ವಿಜಾನತಾ ಮಿತ್ಯುಕ್ತ ತತ್ವಾನುಭವ ನಿಶ್ಚಯವತಾಂ. ಅವಿಜ್ಞಾತ ನಾಮ ಕೋರ್ಸ ಅವಿಷಯಭೂತಂ, ಜ್ಞಾನಿನ ಅದು ಅವಿಷಯಭೂತಂ ಇತ್ಯರ್ಥ. ಆಮೇಲೆ ವಿಜ್ಞಾತಂ ಅವಿಜಾನತಂ ಇತ್ಯುಕ್ತ ಕೋರ್ಸ ಅವಿಜಾನತಾಂ ಇತ್ಯುಕ್ತ ತಿಳ್ಕೊಂಡವರು. ಅಭಿಜಾನತ ಅಂದ್ರೆ ಅಜ್ಞಾನಿನ. ಅಜ್ಞಾನಿನ ಅಜ್ಞಾನಿನ ತಿಳ್ಕೊಂಡೆ ಅಂದ್ರೆ ಅಜ್ಞಾನಿಗಳು. ವಿಜ್ಞಾತವಾಗಿರುತ್ತೆ, ವಿಜ್ಞಾತವಾಗಿದೆ ಅಂದ್ಕೊಳ್ತಾರೆ. ವಿಜ್ಞಾತಂ ಅಂದ್ರೆ ಅದ್ ಪ್ರತ್ಯದ. ವಿಜ್ಞಾತಂ ಅಂದ್ರೆ ಯಾವ ರೂಪ ಅದ? ಸಪ್ರತ್ಯ ಅದ, ತಿಳಿಯಲ್ಪಟ್ಟಿದೆ, ತಿಳಿಯಲ್ಪಟ್ಟ ವಸ್ತು ಅಂತ ಮಾಡ್ಕೊಂಡಿರ್ತಾರೆ. ತಿಳಿಯಲ್ಪಟ್ಟ ವಸ್ತು ವಿಜ್ಞಾತ, ಇದಂ ವಸ್ತು ವಿಜ್ಞಾತಂ ತಿಳ್ಕೊಂಡಿರ್ತಾರೆ. ಅಜ್ಞಾನಿನ ವಿಜ್ಞಾತತ್ವೇನ ಗಮ್ಯತೆ, ವಿಜ್ಞಾತತ್ವೇನ ಮನ್ಯಂತೆ. ವಿಜಾನತಾಂ ಅಭಿಜ್ಞಾತಂ, ವಿಜಾನತಾಂ ಇತ್ಯುಕ್ತೆ ಜ್ಞಾನಿನಾಂ ಅಭಿಜ್ಞಾತಂ ಇತ್ಯುಕ್ತೆ ಅದು ಚೆನ್ನಾಗಿ ತಿಳ್ಕೊಳ್ಳಿ. ಇನ್ ಮಾತ್ರ ವಿಜ್ಞಾತಂ ವಿಜಾನತಾಂ ಅವಿಜ್ಞಾತಂ ತಿಳ್ಕೊಂಡವರಿಗೆ ಗೊತ್ತಿರಲ್ಲ, ಗೊತ್ತಿದ್ದೇ ಗೊತ್ತಿರುತ್ತೆ ಇನ್ನು ಹಾಗರ್ಥ ಅಲ್ಲ. ಅವಿಜಾನತ ಅಂದ್ರೆ ಗೊತ್ತಿದ್ದೇ ಇದ್ದವರಿಗೆ ಅದು ಗೊತ್ತಾಗಿರುತ್ತೆ, ಗೊತ್ತಿದ್ದವರಿಗೆ ಅದು ಗೊತ್ತಾಗಿರೋಲ್ಲ ಅಂತ ಹಾಗರ್ಥ ಅಲ್ಲ. ಗೊತ್ತಿದೆ ಅಂತ ಹೇಳಿದ್ರೆ ಗೊತ್ತಾಗಿಲ್ಲ, ಯಾರು ಗೊತ್ತಿಲ್ಲ ಅಂದ್ರೆ ಅವ್ನು ಗೊತ್ತು ಮಾಡ್ಕೊಳ್ತಾರೆ. ಹಂಗಲ್ ಮಾತಾಡೋ ಅವ್ನು ಯಾರು ನಂಗೆ ಗೊತ್ತಿದೆ ಅಂತಾನ ಅವ್ನಿಗೇನು ಗೊತ್ತಾಗಿಲ್ಲ, ಯಾರಿಗೆ ಗೊತ್ತು ಮಾಡ್ಕೊಳ್ಳೋದಲ್ಲ ಅಂತಾನ ಅವನಿಗೆಲ್ಲ ವಾಕ್ಯಾರ್ಥ ಅಲ್ಲ ಅದು. ಈ ವಾಕ್ಯಾರ್ಥ ಅಲ್ಲ, ವಾಕ್ಯಾರ್ಥ ಇಷ್ಟೇ. ವಿಜ್ಞಾತಂ ವಿಜಾನತಾಂ ಅವಿಜ್ಞಾತಂ ಇತ್ಯುಕ್ತ ಕೋರ್ಸಃ ಜ್ಞಾನಿನಾಂ ಅವಿಷಯಭೂತಂ ಇತ್ಯರ್ಥಃ. ಅವಿಜಾನತಾಂ ಇತ್ಯುಕ್ತ ಅಜ್ಞಾನಿನಾಂ ದೇಹೇಂದ್ರಿಯಾದಿಷು ಅಹಂ ಮಮಾಭಿಮಾನವತಾಂ ವಿಜ್ಞಾತಂ ನಾಮ ವಿಷಯಭೂತೆ ವಿಷಯರೂಪೇಣ ಜ್ಞಾತಂ ಇತ್ಯರ್ಥಃ. ಮನ್ಯಂತೆ ಅತೆ ಅಜ್ಞಾನಿನ ಹಾಗರ್ಥ. ತಸ್ಮಾತ್ ಯುಕ್ತಮೇವ ಶಿಷ್ಯಸ್ಯ ಸುವೇದ ಇತಿ ಬುದ್ಧಿಂ ನಿರಾಕರ್ತುಂ. ಶಿಷ್ಯನೇನಾದ್ರು ಚೆನ್ನಾಗಿ ಕುಂಬಳಕಾಯಿ ನೋಡ್ದಂಗೆ ನೋಡಿದೀನಿ, ಒಳ್ಳೆ ಹಲಸಿನ ಹಣ್ಣಂಗೆ ಮುಳ್ಳುಳ್ಳಿರ್ತಕ್ಕಂಥ ವಸ್ತು ನೋಡ್ತೀವಲ್ಲ ಹಲಸಿನಕಾಯಿ, ಹಾಗೆ ಬ್ರಹ್ಮನ್ ತಿಳ್ಕೊಂಡಿದೀನಿ ಅಂತ ಏನಾದ್ರು ಅನ್ಕೊಂಡ್ಬಿಟ್ಟಿದ್ರೆ ಆ ಸುವೇದ ಅನ್ನುವಂತಹ ಬುದ್ಧಿಯನ್ನ ನಿರಾಕರಣೆ ಮಾಡಿ ತೆಗೆದು ಹಾಕೋದು ಯುಕ್ತ, ನ್ಯಾಯ, ಸರಿಯಾಗಿದೆ. ಹಾಗೆ ತಿಳಿದಿದ್ರೆ ನಿಂಗೆ ಬ್ರಹ್ಮದ ಪೂರ್ಣ ರೂಪ ಗೊತ್ತಿಲ್ಲ, ವಿಷಯವಾಗಿ ತಿಳ್ಕೊಂಡಿದ್ದೆ ತಿಳ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದು ಪೂರ್ವಪಕ್ಷಿ ಪ್ರಶ್ನೆ ಮಾಡಿದ ಸುವೇದ ಇಷ್ಟ ತಾನೆ ಗುರುಳಿಗೆ ಅಂದ್ರೆ ಈ ರೀತಿ ತಿಳ್ಕೊಂಡದ್ದು ಇಷ್ಟ ಅಲ್ಲ. ವೇದಿತ ವೇದಿತು ವೇದಿತು ಶಕ್ಯ ಅಗ್ನಿವ ದಗ್ಧುಂ ಅಗ್ನೇಹೇ ಅಗ್ನೇಹೇ ಅಗ್ನಿಂ ದಗ್ಧುಂ ಅಗ್ನಿ ಯಥಾ ನ ಶಕ್ಯಂ. ಅಗ್ನಿಗೆ ಅಗ್ನಿಯನ್ನೇ ಸುಡೋಕೆ ಆಗೋದಿಲ್ವೋ ಅದೇ ರೀತಿ ತಿಳಿಯುವಾತನು
ತಿಳಿವಾಚನಿಗೆ ತಿಳಿವಾಚನನ್ನ ತಿಳಿಯಕ್ಕಾಗಲ್ಲ. ವೇದಿತು ತಿಳಿವಾಚನಿಗೆ ವೇದಿತ ತಿಳಿವಾಚನನು ತಿಳಿವಾಚನು ನಾನು ತಿಳಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಇರೋನನ್ನ ತಿಳ್ಕೊಳಕ್ಕಾಗಲ್ಲ. ತಿಳ್ಕೊಂಡೆ ಅನ್ನೋದನ್ನು ಯಾರು ತಿಳ್ಕೊಳ್ತಾ ಇದ್ದಾನೋ, ತಿಳ್ಕೊಂಡೆ ಅನ್ನೋದು ಯಾವ್ರಿಗೆ ಗೊತ್ತಾಗ್ತಾ ಇದೆಯೋ ಅವನನ್ನು ತಿಳ್ಕೊಳ್ಳುವ ಅದನ್ನ ತಿಳ್ಕೊಳಕ್ಕಾಗಲ್ಲ. ತಿಳ್ಕೊಳ್ಳುವ ಅದನಿಗೆ ಪ್ರಮಾತೃವಿಗೆ ಅಂತ ನಾನು ತಿಳಿಯುವನು ಅಂತ ಅನ್ಕೊಂಡಂತ ಪ್ರಮಾತೃವಿಗೆ ತಿಳ್ಕೊಂಡೆ ಅನ್ನೋದನ್ನು ತಿಳ್ಕೊಂಡೆ ಅನ್ನೋದನ್ನು ಗೊತ್ತು ಮಾಡಿಕೊಳ್ಳುತ್ತಿರುವ ಅವಗತಿ ಸ್ವರೂಪನಾದ ಆತ್ಮನು ಈ ತಿಳಿಯುವ ಆತನಿಗೆ ವಿಷಯವಾಗಿ ಗೊತ್ತಾಗಲ್ಲ. ಆದ್ರೆ ಪ್ರಮಾತ್ಮ ತಿಳ್ಕೊಬೇಕು. ಮತ್ತೆ ಪ್ರಮಾತ್ಮ ಅಂದ್ರೆ ವೇದಿತ ಜ್ಞಾತ ದೇವದತ್ತ ಆಕಾಶ ದೇವದತ್ತ ಸಾಕ್ಷಿ. ವೇದಿತ ಸಾಕ್ಷಿ ಅಲ್ಲ, ವೇದಿತ ದೇವದತ್ತ ಪ್ರಮಾತ. ವೇದಿತು ಇತ್ಯುಕ್ತೆ ವೇದಿತ ವೇದಿತ ವೇದಿತು ವೇದಿತು ದೇವದತ್ತಸ್ಯ ವೇದಿತ ಸಾಕ್ಷಿ. ಅಲ್ಲಿ ಹಂಗ್ ಬೇರೆ ಬೇರೆ ಮಾಡ್ತಾರೆ. ಎರಡು ಸಾಕ್ಷಿನೇ ಅನ್ಕೊಂಡ್ಬಿಟ್ಟೆ. ಸಾಕ್ಷಿಯಲ್ಲಿ ವಿಷಯ ಮಾಡ್ಕೊಳ್ಳೋದು ಯಾಕೆ ಹಂಗಾಗಲ್ಲ. ವೇದಿತು ಅಗ್ನಿ ಅಂತ ಹೊಲದೇ ಇಲ್ಲ. ಅಗ್ನಿಗೆ ಹಂಗಾಗಿ ಸಾಕ್ಷಿಯನ್ನು ತೆಗೆದುಕೊಳ್ಳಕ್ಕಾಗಲ್ಲ ಅಂತ ಹೇಳ್ಬೇಕು. ಅಲ್ಲಪ್ಪ ದಗ್ಧುಂ ಅಗ್ನೇ ಅಗ್ನಿ ಯಥಾನ ಶಕ್ಯಂ ಸದ್ವತ್ ವೇದಿತು ಶಕ್ಯಂ ಎರಡು ಸಾಕ್ಷಿಯ ಅಲ್ಲ. ಎರಡು ಅಗ್ನಿ ಸಾಕ್ಷಿನೇ ಅಲ್ಲ, ಅಗ್ನಿಗೆ ಇಲ್ಲಿ ಸುಡುವವನು ಅಗ್ನಿ ಅಂತ ಇಟ್ಕೊಂಡು ಆ ಸ್ವರೂಪ ಸುಡೋಕ್ಕಾಗಲ್ಲ ಅಂತ ಹೇಗೋ ಈ ಅರಿವುನು ತಂದ್ಕೊಂಡಂತ ಪ್ರಮಾತ್ಮಿಗೆ ಅರಿವು ಸ್ವರೂಪ ಅರಿಯೋಕ್ಕಾಗಲ್ಲ ಅಂತ ಅರ್ಥ. ಸಾಕ್ಷಿ ಅಂತ ಮಾಡಿ ಏನ್ ಸಮಸ್ಯೆ ನಿಮ್ಗೆ? ಆ ವಿಷಯ ಇಲ್ಲ ಇಲ್ಲಿ, ಆ ಪ್ರಕರಣ ಅಲ್ಲ ಇಲ್ಲಿ. ಮುಂದಿನ ಗುರು ಏನ್ ಮಾಡಿದ್ರು ನೋಡಿ, ಗುರು ಏನ್ ಮಾಡಿದ್ರು, ಅರಿಯುವಾತನನ್ನು ಅರಿಯುವುದು ಅರಿಯುವಾತನಿಗೆ ಆಗಲಾರದು. ಅರಿವಾಚನಿಗೆ ಏನು ಪ್ರಮಾತ್ಮಿಗೆ ಹೇಗೆ ಮಾಡಿದ್ರೆ ಅರಿವಾಚನಿಗೆ ಆತ್ಮನಿಗೆ ಬೆಂಕಿಯನ್ನು ಸುಡುವುದು ಬೆಂಕಿಗೆ ಹೇಗೆ ಆಗಲಾರದು? ಬೆಂಕಿಯ ಸ್ವರೂಪ ಆದ್ರಿಂದ ಅರಿವಾಚನಿಗೆ ಅದು ಸ್ವರೂಪ ಆದ್ರಿಂದ ಅರಿಯಕ್ಕಾಗಲ್ಲ ಅಂತ ಇದ್ದಾರೆ. ಬೆಂಕಿ ಸ್ವರೂಪ ಬೇರೆ ಇದೆ. ಬೆಂಕಿಯ ಸುಡುವಿಕೆ ಕ್ರಿಯೆ ಇಟ್ಕೊಂಡಾಗ ಆ ಸುಡುವಿಕೆ ಅದು ಸ್ವರೂಪ ಆದ್ರಿಂದ ಅದು ಶ್ರಮ ಕಾಷ್ಟ ಸುಡಬಹುದು, ಸುಡುವಿಕೆಯನ್ನು ಸುಡೋಕ್ಕಾಗಲ್ಲ, ತನ್ನಂತ ಸುಡ್ಕೊಳಕ್ಕಾಗಲ್ಲ ಅಂತ. ಹಾಗೆ ಸಾಕ್ಷಿ ಅಲ್ಲಿ ದೃಷ್ಟಾಂತದಲ್ಲಿ ಇದನ್ನು ಸುಡ್ತಾನೆ ಇದನ್ನು ಸ್ವರೂಪ ಸುಡೋಕ್ಕಾಗಲ್ಲ ಅಂತ ಹೇಗೆ ಇಲ್ಲಿ ಪ್ರಮಾತ್ಮಿಗೆ ಸುಡೋಕ್ಕಾಗಲ್ಲ ಅಂತ ಅರ್ಥ. ಸಾಕ್ಷಿ ಮಾಡಿ ಏನ್ ಸಮಸ್ಯೆ? ಸಂಪ್ರದಾಯ ಹಾಗೆ ಅರ್ಥ ಹೇಳ್ಕೊಂಡು ಬಂದಿಲ್ಲ. ನಮ್ಮ ಬ್ರಹ್ಮವಿದ್ ಸಂಪ್ರದಾಯದಲ್ಲಿ ವೇದಿತು ದೇವದತ್ತಸ್ಯ ವೇದಿತ ಪರಮಾತ್ಮ ವೇದಿತು ನ ಶಕ್ಯ, ಪರಮಾತ್ಮನನ್ನು ವೇದಿತು ನ ಶಕ್ಯ. ತಿಳಿಯುವ ಪ್ರಮಾತ್ರಿಗೆ ತಿಳಿಯುವಾತನಾದ ಆತ್ಮನನ್ನು ಅರಿಯೋಕ್ಕಾಗಲ್ಲ. ಇಲ್ಲಿ ದೃಷ್ಟಾಂತವನ್ನು ಏನ್ ಕೊಟ್ಟರು ತಪ್ಪಾಗಿ ಆಗತ್ತೆ. ಇನ್ನು ಸೂರ್ಯನಿಗೂ ಸೂರ್ಯನ ಬೆಳಕಕ್ಕಾಗಲ್ಲ ಅಂತಂದ್ರೆ ಸೂರ್ಯನ ಬೆಳಕೆ ಬೇಕಾದ್ರಿಂದ ನನಗೆ ಅರಿವಾಗಂತ ಬರೋದಿಲ್ಲ. ಆ ದೃಷ್ಟಾಂತ ಕೊಡಲ್ಲ ಇಲ್ಲಿ. ಇಲ್ಲಿ ಅರಿಯುವನು ಅಂತ ಒಬ್ಬ ಲೋಕದ ಪ್ರಸಿದ್ಧ ಇದ್ದಾನೆ, ಯಾರೋ ಪರಮಾತ್ಮ ಜೀವ. ಅವನಿಗೆ ಆ ಅರಿವಿನ ಸ್ವರೂಪ ಏನುಂಟು ಅದು ವಿಷಯವಾಗಲ್ಲ ಅಂತ ಹೇಳ್ಬೇಕು. ಅದನ್ನ ಹೆಂಗ್ ಹೇಳ್ತೀಯ? ಅದನ್ನ ಅದು ವಿವಕ್ಷೆ ಇದೆ ಹೇಳ್ಬೇಕು ಅಂತ. ಅದನ್ನ ಹೆಂಗ್ ಹೇಳ್ತೀಯ? ಹೆಂಗ್ ಹೇಳಿದ್ರೆ ಹೀಗೆ ಅರ್ಥ ಮಾಡ್ತೀಯ ನೀನು. ಪ್ರಮಾತೃವಾದ ಜೀವನಿಗೆ ಜೀವತ್ವಕ್ಕೂ ತಡಿಕೆ ಅಂತಿರುವ ಸಾಕ್ಷಿಯಾಗಿರುವ ಪ್ರಮಾತೃ ಬೇರಿತು ಶಕ್ಯ ಅಂತ ಹೇಳುವಾಯ್ತು. ಅಲ್ಲ, ಇಷ್ಟು ದೊಡ್ಡರು ಅವ್ರು ಅಂದ್ಕೊಂಡಿಲ್ಲ. ಹೌದು, ಇಷ್ಟು ಹೇಳಿದ್ಮೇಲೂ ಇನ್ನೂ ಅದಕ್ಕೆ ತಮ್ಮ ಭಾಷೆ ವಾಕ್ಯಕ್ಕೂ ಇನ್ನೊಂದು ವ್ಯಾಖ್ಯಾನ. ಸಾಕ್ಷಿಗೆ ತಿಳಿಯಕ್ಕಾಗಲ್ಲ. ಸಾಕ್ಷಿ ತಿಳಿಬೇಕು ಅಂತ ಹೊರಟವನಲ್ಲ. ಬೆಂಕಿನೂ ಸುಡ್ಬೇಕು ಅಂತ ಹೇಳಿದಪ್ಪ ಬೆಂಕಿಯನ್ನ. ಇಲ್ಲ, ಅಲ್ಲಿ ಬೆಂಕಿಯನ್ನು ಶಬ್ದಕ್ಕೆ ಅರ್ಥ ಏನಿದೆ ಗೊತ್ತಾ? ದೃಷ್ಟಾಂತದಲ್ಲಿ ಉಪಾಧಿಗತವಾದ ಬೆಂಕಿ ಇದೆ, ಸ್ವರೂಪ ಉಷ್ಣ. ಹಾಗೆ ಅರಿವು ಅನ್ನೋದು ಅಲ್ಲ. ನೀವ್ ಹೇಳಿದ ಅರ್ಥ ಆಯ್ತು, ನೀವ್ ಹಂಗ ವಾಕ್ಯ ಹೊಡಿತಿದ್ರೆ ಹೊರತು ವಾಕ್ಯ ಹಾಕ್ಬೇಕು ಅಂತ ಏನಿಲ್ಲ. ಈಗ ಪ್ರಸಕ್ತವಿಲ್ಲದೆ ನಿಷೇಧ ಬರಲ್ಲ. ಅರಿವು ಯಾರೋ ಪ್ರಮಾತೃ ಆಗ್ತಾನೆ. ಪರಮಾತ್ಮನಿಗೆ ಅದು ಅತಿ ಬುದ್ಧಿ ಆದಾಗ ಈಗಿನ ಕುಚ್ಚಿಗೆ ತರ್ಕ ಅತಿ ಬುದ್ಧಿ ಬರೋ ಕುಚ್ಚಿಗೆ ತರ್ಕ ಅರಿಯೋಕ್ಕಾಗಲ್ಲ. ನಿಷೇಧವೆಲ್ಲ ವಿಷಯ ಮಾಡ್ಕೊಳಕ್ಕಾಗಲ್ಲ ಅಂತ ಪೂರ್ತಿ ಅರಿಯೋಕೆ ಆಗಲ್ಲ ಅಂದ್ರೆ ಉಪದೇಶ ಯಾತಕ್ ಬೇಕಾ? ಯಾವ್ದನ್ನ ಸಾಕ್ಷಿ ಯಾವ್ದಕ್ಕೆ ಯಾಕೆ ಹೇಳ್ಬೇಕು? ಅದನ್ನ ಪ್ರಮಾತ್ರ ಅರಿಯೋ ಸ್ವರೂಪ ಅನ್ಕೊಂಡಿರೋ ನಾನು ಅರಿಯೋನು ಅನ್ಕೊಂಡಿರೋದ್ನ ಪ್ರಮಾತ್ರೆ ಅವನು ಅರಿಯಕ್ ಬರಲ್ಲಪ್ಪ ಅಂತ ಹೇಳ್ಕೊಡ್ಬೇಕು ಅವನಿಗೆ. ಅದನ್ನ ಹೇಳಿದ್ರೆ ಏನಾಯ್ತು? ಅವ್ನು ಅರಿಯುವ ಸ್ವರೂಪ ನೀನೇ ಅವನು ಅಂತ ತಿಳ್ಕೊಂಡು ಅವ್ನು ಇದನ್ನ ಬಿಟ್ಕೋಬೇಕು. ಅವಾಗ ಆಗುತ್ತೆ. ಅವನು ಇಲ್ಲೇ ಅಲ್ವಲ್ಲ, ಇಲ್ಲೇ ನೀನೇ ಮುಂದೆ ಬಂದಿದೆ ನೋಡ್ರಿ. ಮುಂದೆ ನಿನ್ನೆ ಮುಂದೆ ಮುಂದೆ ರಟ್ಟಿದೆ ಅಷ್ಟೇ.
ನಚಾನ್ಯೋ ವೇದಿತ ಬ್ರಹ್ಮಣೋಸ್ತಿ ಸಾನ್ಯೋ ವೇದಿತ ಬ್ರಹ್ಮಣೋಸ್ತಿ ಯಸ್ಯ ವೇದ್ಯಮನ್ಯತ್ ಸ್ಯಾತ್ ಬ್ರಹ್ಮ. ಯಸ್ಯ ವೇದ್ಯಮನ್ಯತ್ ಸ್ಯಾತ್ ಬ್ರಹ್ಮ. ವೇದಿತ ಬ್ರಹ್ಮಣೋ ಅನ್ಯೋ ನಾಸ್ತಿ. ವೇದಿತ ಇತ್ಯುಕ್ತೆ ಪ್ರಮಾತ, ಬ್ರಹ್ಮಣೋ ಅನ್ಯೋ ನಾಸ್ತಿ. ಅಥವಾ ಅರಿಯುವನಾಗಿರೋ ಪರಮಾತ್ಮನಿಗಿಂತ ಮತ್ತೊಬ್ಬನ ಅರಿವು ಆತನಿಲ್ಲ ಅಂತ ಅರ್ಥವಾದ. ವೇದಿತ ಆತ್ಮ ತದೇವ ಬ್ರಹ್ಮ ತಸ್ಮಾದ್ ಅನ್ಯೋ ವೇದಿತ ನಾಸ್ತಿ. ವೇದಿತವ ಇಲ್ಲಿ ಹೇಳ್ತಿರೋದು ವೇದಿತವಾಗಿರ್ತಕ್ಕಂತಹ ಜೀವನು ಬ್ರಹ್ಮಕ್ಕಿಂತ ಬೇರೆಯಾಗಿಲ್ಲ ಅಂತ ಹೇಳ್ತಾ ಇರೋದು. ವೇದಿತಾಯ ವರ್ತತೆ ಸಹ ಬ್ರಹ್ಮಣೋ ಅನ್ಯೋ ನಾಸ್ತಿ. ಬ್ರಹ್ಮಕ್ಕಿಂತ ಇವಾಗ ಜೀವನ ಆಗಿತ್ತು ಘಟಾಕಾಶ ಅಂತ ಏನಿದೆ, ಮಹಾಕಾಶಕ್ಕಿಂತ ಬೇರೆ ಇಲ್ಲ. ಜೀವ ಅಂತ ಎಂಬುವನು ಅವನಿದ್ದಾನೆ, ಅವನು ಪರಮಾತ್ಮಕ್ಕಿಂತ ಬೇರೆಯಾಗಿಲ್ಲ. ಹಾಗಿದ್ದಿದ್ರೆ ಯಸ್ಯ ವೇದ್ಯಂ ಅನ್ಯಸ್ಯ ಬ್ರಹ್ಮ, ಯಾವ ವೇದಿತರುವಿಗೆ ಅನ್ಯ ಬ್ರಹ್ಮ ವೇದ್ಯಂ ಸ್ಯಾತ್, ಮತ್ತೊಂದಾದ ಬ್ರಹ್ಮ ವೇದ್ಯಂ ಆಗಬೇಕಾಗಿತ್ತೋ ಹಾಗೆ ಈತನ ಅವನಿಗಿಂತ ಬೇರೆಯಾಗೇ ಇಲ್ಲ. ಈತನಿಗೆ ಕಿಮ್ಮತ್ತೆ ಇಲ್ಲ. ಗುಳ್ಳೆ ಹೇಗೆ ನೀರಿಗಿಂತ ಬೇರೆ ಅಲ್ವೋ ಅಲ್ಲೇಂದರೆ ಈ ಜೀವ ನಾನು ತೋರ್ತಾ ಇರುವ ಆತನು ಮೂಲ ರೂಪವಾದ ಚೈತನ್ಯಕ್ಕಿಂತ ಬೇರೆ ಆಗಿಲ್ವೇ ಇಲ್ಲ. ಆ ಉಪಾಧಿ ಪರಿಚ್ಛಿನ್ನತೆಯಿಂದ ಅಭಿಮಾನದಿಂದ ನಾನು ಬೇರೆ, ನಾನು ಪರಿಚ್ಛಿನ್ನ, ನಾನು ಸಂಸಾರಿ, ನಾನು ಕರ್ತಾ ಹೋಗ್ತಾ, ನನಗೆ ಈ ಲೌಕಿಕ ಪ್ರಪಂಚದಿಂದ ಸುಖ ದುಃಖಾದಿಗಳು ಆಗ್ತಾ ಇದೆ, ಇದು ದುಃಖ ಬೇಡ ಸುಖ ಬೇಕು ಅಂತ ಅನ್ಕೊಂಡಿದ್ದಾರೆ. ನಾನ್ಯದತೋಸ್ತಿ ವಿಜ್ಞಾತೃ ಇತಿ ಅನ್ಯೋ ವಿಜ್ಞಾತ ಪ್ರತಿಷಿಧ್ಯತೆ. ಇವನಿಗಿಂತ ಮತ್ತೊಬ್ಬನು ಅರಿವಾತನಿಲ್ಲ ಎಂಬುದಾಗಿ ಹೇಳುತ್ತಾ ಈ ವಿಜ್ಞಾತೃವಾಗಿ ಜೀವನಾಗಿ ತೋರ್ತಾ ಇರುವಂತವನೊಬ್ಬನು ಇದ್ದಾನೆ ಎಂದು ಅನ್ಕೊಂಡಿದೆಯಲ್ಲ, ಅದನ್ನು ಅಲಗಡಿತಾ ಇದೆ. ಇದೇ ಪ್ರಸಕ್ತಿ. ನಾನೊಬ್ಬ ಜೀವ, ನಾನು ಅರಿವಾತನು, ಸಂಸಾರಿ ಅಂತ ಅನ್ಕೊಂಡಿದೆಯಲ್ಲ, ಅದು ತಪ್ಪು, ಭ್ರಾಂತಿ. ಆ ಆತ್ಮನಿಗಿಂತ ಅರಿಯುವ ವಿಜ್ಞಪ್ತಿ ಸ್ವರೂಪನಾದ ಆತ್ಮನಿಗಿಂತ ಅರಿವಾತನು ಅನ್ನಿಸ್ಕೊಂಡ ಜೀವನೆಂಬುವ ಆತನು ಬೇರೆಯಾಗಿಲ್ಲ. ಮತ್ತೆ ಬೇರೆ ತೋರ್ತಾನಲ್ಲ ಅಂದ್ರೆ ಅವಿದ್ಯೆಯಿಂದ, ವಿಜ್ಞಾನ ತೋರ್ತಾನೆ ಅಷ್ಟೇ. ಅಜ್ಞಾನ ಬಿಟ್ಟು ಬೇರೆಯಾಗಿ ತೋರೋಕ್ ಸಾಧ್ಯವೇ ಇಲ್ಲ. ತಸ್ಮಾ ಸುಷ್ಠು ವೇದಾಹಂ ಬ್ರಹ್ಮೇತಿ ಪ್ರತಿಪತ್ತಿ ಮಿಥ್ಯೈವ. ಬ್ರಹ್ಮ ಚೆನ್ನಾಗಿ ತಿಳ್ಕೊಂಡು ಸ್ವಾಮಿ, ಭಾಷೆ ಗೊತ್ತು, ಐ ನೋ ವೆರಿ ವೆಲ್ ಬ್ರಹ್ಮ ಅಂದ್ರೆ ಯು ಆರ್ ಫೂಲಿಶ್. ನೀನ್ ಮುಳ್ಕ, ನೀನ್ ದಡ್ಡ, ನಿಂಗೆ ಏನು ಗೊತ್ತಿಲ್ಲ ಅಂದ್ರು. ಚೆನ್ನಾಗಿ ಗೊತ್ತು. ಏನ್ ಚೆನ್ನಾಗಿ ಗೊತ್ತು ನಿಂಗೆ? ಕುಂಬಳಕಾಯಿ ಅನ್ಸ್ಕೊಂಡ್ಯಾ? ಅದನ್ನ ಬ್ರಹ್ಮನ್ ಚೆನ್ನಾಗಿ ನಾನು ಅರ್ತಿದ್ದೀನಿ ಎನ್ನುವಂತಹ ತಿಳುವಳಿಕೆ ಇದೆಯಲ್ಲ, ಅದು ಮಿಥ್ಯೆ, ಭ್ರಾಂತಿ, ತಪ್ಪಿಕೆ, ಅದು ಅರ್ಥವಿಲ್ಲದ್ದು. ಅದನ್ನ ತಸ್ಮಾ ಯುಕ್ತಮೇವ ಆಚಾರ್ಯ ಯದಿ ಇತ್ಯಾದಿ. ಆದ್ರೆ ಆಚಾರ್ಯರು ನೋಡೋ ಶಿಷ್ಯ, ಒಂದು ವೇಳೆ ನೀನೇನಾದ್ರೂ ಚೆನ್ನಾಗಿ ಅರ್ತಿದ್ದೀನಿ ಬ್ರಹ್ಮವನ್ನ ಅಂತಂದ್ರೆ ನಾನು ನಿನ್ನ ಅರ್ಥ ಗಭ್ರಾಂತ ಅಂತೀನಿ, ಅಲ್ಪ ಅಂತ ಅಂತೀನಿ ಅಂತ ಈ ರೀತಿಯಾಗಿ ಆಚಾರ್ಯ ಹೇಳಿದ್ರು ಸರಿಯಾಗಿದೆ. ಯದಿ ಅಂತ ಸಂಶಯವನ್ನ ಅಭಿವ್ಯಕ್ತಪಡಿಸುತ್ತಾ ಹೇಳ್ತಾರೋ ವಾಕ್ಯ. ಹೀಗೇನಾದ್ರೂ ನೀನು ಅನ್ನೋದಾದರೆ, ತಿಳಿದವನಾದರೆ, ತಿಳಿದಿದ್ದೀನಿ ಅಂತ ಅಂದ್ಕೊಂಡವನಾದರೆ ಅಂತ ಹೇಳಿದ್ರೆ ಇವಾಗ ಮಂತ್ರ ಯದಿ ಮನ್ಯಸೆ ಸುವೇದೇತಿ ದಭ್ರಮೇವಾಪಿ ನೂನಂ ತ್ವಮೇತ್ಥ ಬ್ರಹ್ಮಣೋ ರೂಪಂ ಇದಸ್ಯ ತ್ವಂ ಇದಸ್ಯ ದೇವೇಷು ಅತನು ಮೀಮಾಂಸಮೇವ ತೇ ಮನ್ಯೇ ವಿದಿತಂ. ತ್ವಂ ವೇತ್ಥ ಬ್ರಹ್ಮಣೋ ರೂಪಂ ಯದಸ್ಯ ತ್ವಂ ಯದಸ್ಯ ಮೀಮಾಂಸ್ಯಮೇವ ತೇ ಮನ್ಯೇ ವಿದಿತಂ. ಯದಿ ಮನ್ಯಸೆ ಸುವೇದ ಇತಿ ದಭ್ರಂ ಏವ ಅಪಿ ನೂನಂ ತ್ವಂ ವೇತ್ಥ ಬ್ರಹ್ಮಣಃ ರೂಪಂ ಯದಸ್ಯ ತ್ವಂ ಯದಸ್ಯ ದೇವೇಷು ಅತನು ಮೀಮಾಂಸ್ಯಂ ಏವ ತೇ ಮನ್ಯೇ ವಿದಿತಂ. ಒಂದು ವೇಳೆ ನೀನೇನಾದ್ರು ಚೆನ್ನಾಗಿ ಅರ್ತಿದ್ದೀನಿ ಸ್ವಾಮಿ ಬ್ರಹ್ಮವನ್ನ ಅಂತ ಎಣಿಸುವುದಾದರೆ, ತಿಳಿಯುವುದಾದರೆ, ಹಾಗೆ ಅನ್ಕೊಂಡಿದ್ದೀನಿ, ನನ್ಗೆ ಚೆನ್ನಾಗಿ ಗೊತ್ತು ವ್ಯಾಕರಣ, ಗಣಿತ ತಿಳ್ಕೊಂಡಿದ್ದೀನಿ ಅಂತಂದ್ರೆ ನಾನು ಅದನ್ನ ಈ ರೀತಿ ಹೇಳ್ತೀನಿ, ಅದು ದಭ್ರ, ಅಲ್ಪ ನೀವು ತಿಳ್ಕೊಂಡದ್ದು ಪೂರ್ಣ ರೂಪ ಅಲ್ಲ, ನಿಜ ರೂಪವಲ್ಲ ಎಂಬುದಾಗಿ ಹೇಳುತ್ತೇನೆ. ನಮ್ಮದೇ ಖಂಡಿತವಾಗಿಯೂ ಅಷ್ಟೇ ಅಂತ ಹೇಳ್ತೀನಿ. ತ್ವಂ ಬ್ರಹ್ಮಣೋ ರೂಪಂ ದಭ್ರಮೇವ ವೇತ್ಥ ಅಂತ ಹಿಂದಕ್ಕೆ, ನೀನು ಬ್ರಹ್ಮದ ರೂಪವನ್ನು ಅಲ್ಪವಾಗಿಯೇ ಅರ್ಥವನಾಗಿರುವೆ ಎಂಬುದಾಗಿ ನಾನು ಹೇಳುತ್ತೇನೆ. ಯಾವುದು ಇವನಿಗೆ ನಿನ್ನ ರೂಪ ಇದಸ್ಯ ತ್ವಂ ಇದಸ್ಯ ದೇವೇಶು, ಈ ನಿನ್ನ ಈ ಜೀವರೂಪದಿಂದ ತಿಳಿದರೂ ಅದು ಅಲ್ಪ. ದೇವತೆಗಳ ಪೈಕಿ ಯಾವುದಾದ್ರು ಒಂದು ರೂಪದಿಂದ ಇಂದ್ರ, ಚಂದ್ರ, ವಿಷ್ಣು, ಇದು ಮಹೇಶ್ವರ, ವಿಷ್ಣು, ಇಂದ್ರ, ಪ್ರಾಣ ಅಂತ ಅವುಗಳ ಪೈಕಿ ತಿಳ್ಕೊಂಡ್ರು ಅದು ಅಲ್ಪವೇ.
ಅದನ್ನ ಅಥನು ಇನ್ನೂ ನೀನು ಆ ನಿನ್ನ ಬ್ರಹ್ಮವು ಮೀಮಾಂಸವೇ ಆಗಿದೆ, ವಿಚಾರ ಮಾಡತಕ್ಕದ್ದೇ ಆಗಿದೆ ಎಂಬುದಾಗಿ ನಾನು ತಿಳಿಯುತ್ತೇನೆ. ಮನ್ಯೆ ತೇ ವಿದಿತಂ ಬ್ರಹ್ಮ, ತ್ವಯಾ ವಿದಿತಂ ಬ್ರಹ್ಮ ಅಂತ ಅಲ್ಲ, ತೇ ಬ್ರಹ್ಮ ನಿನ್ನ ಬ್ರಹ್ಮವು ನೀನು ತಿಳ್ಕೊಂಡ ರೀತಿಯಿಂದ ಅದು ಇನ್ನೂ ವಿಚಾರ ಮಾಡ್ತಕ್ಕದ್ದೇ ಎಂಬುದಾಗಿ ನಾನು ಹೇಳಿರ್ತೇನೆ. ತೇ ಬ್ರಹ್ಮ ಮಾಡ್ತೀಯೋ ತೇ ವಿದಿತಂ ತೇ ವಿದಿತಂ ಹಂಗಲ್ಲಪ್ಪ, ನೀನ್ ತಿಳ್ಕೊಂಡಿರೋದು ತೇನು ನೀನು ಯಾವ ಭಾಷೆ ತೇನು ನಿನಗೆ ತೇನ ತವ ನಿನ್ನ 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 ತಿಳುವಳಿಕೆ. ತೇ ವಿದಿತಂ ನಿನ್ ತಿಳುವಳಿಕೆ. ವಿದಿತಮ್ಮನ ತಿಳುವಳಿಕೆ ಇಲ್ಲ, ವಿದಿತಮ್ಮನ ತಪ್ಪತ್ತೆ ತಿಳಿಪಟ್ಟದ್ದು. ತೇ ವೇದನಂ ಇದೆ, ತೇ ವೇದನಂ ಇಲ್ಲ. अस्माकूनां तार्किकेषां शब्दन्येव अर्थरी अस्माकूनां कथं इक्षाकूनां शब्दनी कथं मधुनी न तो अर्थरी, अर्थरी कथं पिचरी हंगे ಏನೋ यदि कदाचित् मन्यसे सुवेदा इति सुष्ठु वेदाहं ब्रह्म इति ಒಂದು ವೇಳೆ ಯಾವಾಗಲಾದ್ರೂ ಕದಾಚಿತ್ ಹೀಗೇನಾದ್ರೂ ನೀನು ಯಾವಾಗಲಾದ್ರೂ ಬ್ರಹ್ಮವನ್ನು ಚೆನ್ನಾಗಿ ಅರ್ಥಕೊಂಡಿದ್ದೀರಿ ಕಣ್ರೆ, ನಂಗೆ ಬ್ರಹ್ಮ ಚೆನ್ನಾಗಿ ಗೊತ್ತು ಅಂತ ಹೇಳಿ ಆ ರೀತಿ ಬ್ರಹ್ಮವನ್ನು ಅರ್ಥವನಾಗಿದ್ದೀನಿ ಅಂತ ತಿಳಿದವನಾಗಿದ್ದರೆ कदाचित् यथाश्रुतं दुर्विज्ञेयमपि क्षीणदोषः सुमेधाः कश्चित् प्रतिपद्यते कश्चित् नायते। ಸಾಶಂಕಮಾಹ ಯದಿ ಇತ್ಯಾದಿ ಯದಿ ಅಂತ ಯಾಕೆ ಹೇಳಿದ್ರು ಗುರುಗಳು? ಒಂದು ವೇಳೆ ಅಂತಂದ್ರೆ ತಿಳ್ಕೊಂಡು ಇರ್ಬೋದು, ಕೆಲವೊಮ್ಮೆ ತಿಳ್ಕೊಂಡಿರಲ್ಲ ಅನ್ನೋಕ್ಕಾಗಲ್ಲ. ಅಂದ್ರೆ ದುರ್ವಿಜ್ಞೇಯವಾಗಿದ್ದು ದುಃಖೇನ ವಿಜ್ಞಾತಂ ಶಕ್ಯಂ, ತಿಳೋಕೆ ತುಂಬಾ ಕಷ್ಟವಾಗಿದ್ರು ಈ ಬ್ರಹ್ಮ ವಸ್ತುವು ಯಥಾಶ್ರುತಂ ಗುರುಗಳು ಉಪದೇಶ ಮಾಡೋ ಹಾಗೆ ಶಾಸ್ತ್ರ ತಿಳಿಸ್ಕೊಟ್ಟ ಹಾಗೇನೆ ದೋಷವನ್ನು ಕಮ್ಮಿ ಮಾಡಿಕೊಂಡಂತಹ ಸುಷ್ಟು ಮೇಧಾ ಯಸ್ಯ ಸಹ ಒಳ್ಳೆ ಬುದ್ಧಿವಂತನಾದವನು ತಿಳ್ಕೊಂಡ್ಬಿಟ್ಟಾನು ನಿಷ್ಕೇತನಂತೆ. ಪಿಪ್ಪಲಾದ ಹೇಳಿದಾಗ ಸುಖೇಶ ತಿಳ್ಕೊಂಡ ಹಾಗೆ ತಿಳ್ಕೊಂಡ್ಬಿಡ್ಬೋದು. ಕಶ್ಚಿತ್ ಒಬ್ಬನೊಬ್ಬರು ಹಾಗೆ ತಿಳ್ಕೊಂಡ್ಬಿಡೋದು ಉಂಟು, ತಿಳ್ಕೊಳಕ್ಕೂ ಅವಕಾಶ ಉಂಟು. ಕಶ್ಚಿತ್ ನಾ ಕೆಲವು ತಿಳ್ಕೊಳ್ಳದೆ ಇದ್ದದ್ದು ಉಂಟು, ವಿರೋಚನ ತಿಳ್ಕೊಳ್ಳೇ ಇಲ್ಲ. ಏನ್ ಮಾಡಕ್ಕಾಗತ್ತೆ, ಬುದ್ಧಿವಂತನೇ. ಕೆಲವರು ಗುರು ಹೇಳಿದ ಹಾಗೆ ಶಾಸ್ತ್ರ ಹೇಳ್ಕೊಟ್ಟ ಹಾಗೆ ಸುಸಂಸ್ಕೃತವಾದ ಬುದ್ಧಿಯುಳ್ಳವರಾಗಿ ಅನ್ಮುಖ ವಿಚಾರ ಮಾಡ್ತಾ ಯಥಾವತ್ತ ತಿಳ್ಕೊಳ್ಳಬಹುದು, ತಿಳ್ಕೊಳ್ಳದೇನು ಇರಬಹುದು. ಎರಡಕ್ಕೂ ಆಪ್ಷನ್ ಇದೆ ಅನ್ನೋದನ್ನ ಯದಿ ಅಂತಾಗಿದ್ರು. ಒಂದು ವೇಳೆ ಅದಕ್ಕೆ ಸಾಶಂಕಂ ಆಶಂಕಯ ಸಹ ವರ್ತತೆ ಇದು ಸಾಶಂಕಂ. ಆಶಂಕ ಸಂದೇಹ ಪೂರ್ವಕವಾಗಿ ಹೇಳ್ತಾ ಇದ್ದಾರೆ. ಏನಾದ್ರು ನಾನ್ ಕರೆಕ್ಟ್ தெரிஞ்சுக்கிட்டு ಬ್ರಹ್ಮ சொல்லினாலே யூ டோன்ட் நோ பிரம்மன், நீங்க பிரம்ம தெரியாது, உங்களுக்கு ಗೊತ್ತಿಲ್ಲ. தெரிஞ்சது முடியுமா? தெரியாதவங்களுக்கு ஆத்மா இருக்கிறது எப்படி தெரிய முடியும்? இம்பாசிபிள். தெரிஞ்சுக்கிறதுக்கு ஆகிறது இல்லை, தெரிஞ்சது அவசியமும் இல்லை. ஆல்ரெடி தெரிஞ்சாயிருக்கு, தப்பா தெரிஞ்சுக்கிறதுக்கு அது தப்பு தெரிஞ்சு விடாலே போறோம். தெரியுமா? ಸಾಶಂಕಮಾಹ ಸಂದೇಹ ಹೇಳ್ತಿದ್ದಾರೆ. ದೃಷ್ಟಂಚ ಏಷೋಕ್ಷಿ ಪುರುಷೋ ದೃಶ್ಯತೆ ಏಷ ಆತ್ಮೇತಿ ಹೋವಾಚ ಏತದಮತಮ ಭಯಮೇತದ್ ಬ್ರಹ್ಮ ಇತ್ಯುಕ್ತೆ ರಾಜಾಪತ್ಯಃ ಪಂಡಿತೋಪಿ ಅಸುರರಾಟ್ ವಿರೋಚನಃ ಸ್ವಭಾವದೋಷ ವಶಾತ್ ಅನುಪಪದ್ಯಮಾನಮಪಿ ವಿಪರೀತಮರ್ಥಂ ಶರೀರಂ ಆತ್ಮೇತಿ ಪ್ರತಿಪನ್ನಃ. ಇದು ಕಂಡಿದೆ, ದೃಷ್ಟ ಉಪನಿಷತ್ ಸ್ವಯಂ ದೃಷ್ಟ ಅಂತ ಉಪನಿಷತ್ತಿನೆಲ್ಲ ಕಂಡಿದೆ. ಎಲ್ಲಿ ಪ್ರಜಾಪತಿ ಉಪದೇಶ ಮಾಡ್ದ, ಏನಕ್ಕಾಗಿ ಬಂದ್ರ ಅಂದ, ಅದೇ ಹೇಳಲ್ಲ ಡಂಗುರ ಸಾಸಿದ್ರಲ್ಲ ಸಭಾಕ್ಷ ಲೋಕಾನ ಸಭಾಕ್ಷ ಕಾಮ ಅಂತ ಆತ್ಮಂತಕ್ಕೆ ಬಂದಿದೀವಿ ಅಂತಂದ್ರು. ಹೌದಾ? ಏಷೋಕ್ಷಿ ಪುರುಷೋ ದೃಶ್ಯತೆ ಏಷ ಆತ್ಮ. ಏನೇ ಕಣಪ್ಪ, ಕಣ್ಣಲ್ಲಿ ನೋಡುವನಾಗಿ ತೋರ್ಬರ್ತಾ ಇದ್ದಾನಲ್ಲ, ಇವನೇ ಆತ್ಮ. ಇದು ಅಮೃತ ಅಭಯವನ್ನು ಕೂಡಿದ್ದಾಗಿರ್ತಕ್ಕಂಥದ್ದು ಅಂತ ವಿಶೇಷ ಸೇರಿಸ್ದ. ಕಣ್ಣು ಹೀಗೆ ನೋಡ್ಕೊಂಡ್ಬಿಟ್ಟು ಗೊಂಬೆ ಕಾಣ ಅದು ಅನ್ಕೋಬೇಡ, ಅಮೃತಾಭಯ ವಿಶಿಷ್ಟವಾದ ಬ್ರಹ್ಮ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿ ಹೇಳ್ತಾ, ಈ ರೀತಿ ಪ್ರಜಾಪತಿಯ ಮಗ ಅವನು ಸಾಮಾನ್ಯನಲ್ಲ. ಯಾರ ವಿರೋಚನ ಪ್ರಜಾಪತ್ಯ ಪ್ರಜಾಪತಿ ವಂಶದಲ್ಲಿ ಬಂದವನು ಅಂತ.
ಪ್ರಜಾಪತ್ಯ ಪಂಡಿತ ಸಾಮಾನ್ಯಲ್ಲ. ಭಾಗವತ ತೆಗೆದು ನೋಡು, ದೇವೇಂದ್ರ ಉಪದೇಶ ಮಾಡಿದ್ದಾನೆ. ಕಂಸನು ಉಪದೇಶ ಮಾಡ್ತಾನೆ. ಅದು ಉಪದೇಶ ಮಾಡಕ್ಕೆ ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದೇ ಬರುತ್ತೆ. ಯಾರಿಗೆ? ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದೇ ಬರುತ್ತೆ. ಈ ವಿರೋಚನ ಪ್ರಸಾದ ಮಗ ಅಲ್ಲ ಅಲ್ವಾ? ಇಲ್ಲ ತಪ್ಪಿಗೆ ಹೋಗಿತ್ತು ಪ್ರಸಾದ ಮಗ ಆಗಿದ್ರೆ ಹಾಗೆ ವಿರೋಚನ ಸಂಪುತ್ರ ಮುದಾಸನ ಪ್ರಧಾನ ಹೋಗುತ್ತೆ. ಏನಕ್ಕೆ ಪೆದ್ದ ಅಸುರರಿಗೆ ರಾಜನಾಗಿರ್ತಕ್ಕಂಥವನು ಒಳ್ಳೆ ವಿರೋಚನ, ವಿಶೇಷಣ ರೋಚತೆ ಇದು ವಿರೋಚನ, ಶೈನಿಂಗ್ಫುಲ್ ಅಂತ ಮನುಷ್ಯ ತನ್ನ ಅಸುರ ವಂಶದ ಸ್ವಭಾವ ಇದೆಯಲ್ಲ, ಆ ಒಂದು ಸ್ವಭಾವದ ದೋಷಕ್ಕೆ ಅಧೀನವಾಗಿ ಅವನು ಪ್ರಜಾಪತಿ ಹೇಳಿದ್ದಾಗಿರ್ತಕ್ಕಂಥ ದೇಹಾತ್ಮವಾದ ಹೊಂದದೇ ಇದ್ದದ್ದಾದರು. ಪ್ರಜಾಪತಿ ದೇಹವನ್ನೇ ಹೇಳಿಲ್ಲ, ಹೊಂದದೇ ಹೋದು ಅವನು ಹೆಂಗೋ ಅದನ್ನ ವಿಪರೀತವಾದ ತಪ್ಪರ್ಥವನ್ನು ಮಾಡಿಕೊಂಡು ಶರೀರವೇ ಅಪ್ಪ ಹೇಳ್ತಾ ಇರೋದು ಆತ್ಮ ಅಂತ. ಆತ್ಮ ಮಹಯ್ಯ ಆತ್ಮ ಪರಿಚಯ. ಈ ದೇಹವನ್ನೇ ಚೆನ್ನ ಮಹಿಮಾನ್ಮವಾಗಿ ಪರಿಚಯ ಮಾಡಬೇಕು. ದೇವೋಪಚಾರ ಅಲ್ಲ, ದೇಹೋಪಚಾರ ಷೋಡಶೋಪಚಾರ ಮಾಡಬೇಕು ಅಂತ ಹೇಳಲ್ಲ. ತಥಾ ಇಂದ್ರ ದೇವರಾಟ್ ಸಕೃತ್ಯುಸ್ತ್ರಿರುಕ್ತಂ ಪ್ರತಿಬದ್ಧಮಾನಃ ಸ್ವಭಾವದೋಷಕ್ಷಯಮಪೇಕ್ಷಾ ಚತುರ್ಥೇ ಪರ್ಯಾಯೇ ಪ್ರಥಮೋಕ್ತಮೇವ ಬ್ರಹ್ಮ ಪ್ರತಿಬಂಧವಾನ್ ಅನ್ಯಮನ್ಯಂ ಆಚಕ್ಷಾಣಸ್ಯ ಪ್ರಜಾಪತೆ ಪ್ರತಾರಕತ್ವಂ ಪ್ರಸಜ್ಜೇತ. ಪರ್ಯಾಯದಲ್ಲಿ ಬೇರೆ ಬೇರೆ ಆತ್ಮ ಹೇಳ್ಬಿಟ್ಟಿದ್ದೆ, ಮೋಸಗಾರ ಅಂತ ಬರ್ತಿದ್ದ ಪ್ರಜಾಪತಿ. ಪ್ರತಿ ಪರ್ಯಾಯದಲ್ಲಿ ಇದೇ ಆತ್ಮನ್ನೇ ಹೇಳಿರೋದು. ಒಬ್ಬರಿಗೆ ಅಧ್ಯಯನ ಹೇಳ್ಕೊಡೋ, ಇವತ್ತು ವಿಷಯತ್ವ ಹೇಳೋದು, ನಾಳೆ ಆಪೊಂದು ಅಂತ ಅವ್ರು ಹೇಳ್ಕೊಡ್ತಿದ್ರು. ಅಲ್ಲಿ ಹಾಗೆ ಹೇಳ್ಬಿಟ್ರೆ ಯಾವ್ದು ಬರಲ್ಲ. ಅವ್ರು ಕಲ್ತ್ಕೊಬಾರ್ದು ಅಂತ ಹೇಳ್ತಿದ್ದು. ಯಾಕೆ ಇಲ್ಲಿ ಬೇಡ, ಅವ್ರ ಹೆಸರು ಇಲ್ಲಿ ಬೇಡ, ದಿನ ಒಂದು ಪ್ರಶ್ನೆ ಕೊಡ್ತಿದ್ದು. ಅದು ಮುಂದಿನ ಅದೇ ಹೇಳೋದು, ಏನ್ರಿ ಇಷ್ಟ ಹೇಳ್ಕೊಂಡು ಬಂದು ನಿಮ್ ದಡ್ರು ಶಿಷ್ಯರು ನಾಯಿ ಮಾಡಿ ಬರಲ್ಲ ಅನ್ನೋದು. ದಿನ ಒಂದು ಪ್ರಶ್ನೆ ಹಾಕೊಳ್ಳೋದು, ಒಂದ್ ತಿಂಗಳು 2 ತಿಂಗಳು ಇರೋದು. ಆ ವಿಷಯ ಗೊತ್ತಾಗ್ತಿಲ್ಲ, ನೆನ್ನೆ ಹೇಳಿಲ್ಲ ಗೊತ್ತಾಗ್ತಿಲ್ಲ. ಅದು ಅಕಸ್ಮಾತ್ ಹೇಳಿದ್ರೆ ಇದೇ ಹೇಳಿದೆ ಚಪ್ಪೆ ಅಂತ ಬಿಡೋದು. ಏನ್ ಮಾಡೋದು? ಹಾಗೆಯೇ ವಿರೋಚನಂತೆ ದೇವರಾಟಿಂದ ದೇವತೆಗಳಿಗೆ ರಾಜರಾಗಿರ್ತಕ್ಕಂಥ ದೇವೇಂದ್ರನು ಕೂಡ 3 ಶ್ವೇಧ ಮಾಡಿದವನು ಸಾಮಾನ್ಯನಲ್ಲ. ಅವನು ಕೂಡ ಒಮ್ಮೆ ಹೇಳಿದ್ದಾಗಲೂ ಗೊತ್ತಾಗಲಿಲ್ಲ, 2ನೇ ಸಲ ಸ್ವಪ್ನಾತ್ಮ ಹೇಳಿದಾಗ ಗೊತ್ತಾಗಲ್ಲ, ಸುಷುಪ್ತಾತ್ಮ ಹೇಳಿದಾಗಲೂ ಗೊತ್ತಾಗದೇ ಇದ್ದಾಗ ಅಪ್ರತಿಬದ್ಧ ತಿಳಿದೇ ಇದ್ದವನಾಗಿ. ಯಾಕೆ ಅವನ ಸ್ವಭಾವ ದೋಷ ಇದೆ, ಭೋಗಾಸಕ್ತಿ ಇದೆ, ಅಭಿಮಾನ ಇದೆ. ಈ ಅಭಿಮಾನ ಭೋಗಾಸಕ್ತಿಯ ದೋಷವೆಂಬ ಕಳ್ಕೊಳ್ತಾ ಅದರ ಅಪೇಕ್ಷೆಯಿಂದ 101 ವರ್ಷಕಾಲ ಬ್ರಹ್ಮಚರ್ಯವಾದ ಮೇಲೆ ಆ 4ನೇ ಪರ್ಯಾಯ ಉಪದೇಶ ಮಾಡ್ದಲ್ಲ, ಮಘವನ್ಮರ್ತ್ಯಂ ವಾಯುಂಶಿ ಅಲ್ಲಿನ ಮುಂದೆ ಕಳ್ಕೊಳ್ಳಲ್ಲ. ಪ್ರಥಮ ಪರ್ಯಾಯದಲ್ಲಿ ಹೇಳಿದ್ದ ಆದ ಆತ್ಮನನ್ನೇ 4ನೇ ಪರ್ಯಾಯ ತಿಳ್ಕೊಂಡ. ಬ್ರಹ್ಮನ ನಾನು ಬ್ರಹ್ಮ ಆಗಿದ್ದೀನಿ ಅಂತ ಹೇಳಿ ಗೊತ್ತು ಮಾಡ್ಕೊಂಡ ಅಂತ. ಲೋಕೇಪಿ ಏಕಸ್ಮಾತ್ ಗುರು ಶೃಣ್ವತಾಂ ಕಶ್ಚಿತ್ ಯಥಾವತ್ ಪ್ರತಿಬದ್ಧತೆ ಕಶ್ಚಿತ್ ಅಯಥಾವತ್ ಕಶ್ಚಿತ್ ವಿಪರೀತಂ ಕಶ್ಚಿತ್ ನ ಪ್ರತಿಬದ್ಧತೆ. ಅದಂತೂ ಪ್ರತ್ಯಕ್ಷ ಅನುಭವ. ಲೋಕದಲ್ಲಿ ಅದು ಗಣಿತ ಪಾಠ ಹೇಳ್ಕೊಡ್ತಿರ್ಬೇಕಾದ್ರೆ ಗುರುಗಳು, ಅದು ಕಷ್ಟಕರವಾದ ಗಣಿತ ಹೇಳ್ಕೊಡ್ತಿರ್ಬೇಕಾದ್ರೆ 40 ವ್ಯಾಕರಣ ಹಾಗೆ, ಕಾರಕ ವಿಚಾರವೋ ಅಥವಾ ಸಮಾಸ ವಿಚಾರವೋ ವಿಚಾರ ಆಯುರ್ದಾಯ ಗಣಿತ ಅದ ಅಂದ್ರೆ ಆಯುರ್ದಾಯದಲ್ಲಿ ಇದಿಲ್ಲ. ಹರಣ ಭರಣ ಕಷ್ಟ ಇದೆ. ಹರಣ ಬರೋದು ಕಷ್ಟ ಗಾಬರಿತಲ್ಲೋ. ಹರಣ ಭರಣ ಮಾಡೋದು ಆ ರೇಷಿಯೋ ಮಕ್ಕಳು ಇದೆಯಲ್ಲ, ಉಚ್ಚದಿಂದ ನೀಚದ ಮಧ್ಯದಲ್ಲೋ ಅದು 3ನೇ 2ರಲ್ಲೋ 3ನೇ 3ರಲ್ಲೋ ಇದ್ದು ಅದರಲ್ಲಿ ಎಷ್ಟೋ ಇದ್ ಮಾಡ್ಕೊಂಡು ಇಷ್ಟ ಕಷ್ಟ ಆದ ಅಷ್ಟ ಕಡೆ ಸೇರಾಶಿ ಮಾಡ್ಬೇಕಲ್ಲ. ಸುಲಭ ಅಲ್ಲ ಅದೇನು. ಹೀಗೆ ಲೋಕದಲ್ಲೂ ಒಬ್ಬ ಗುರುಗಳು ಒಂದು ವ್ಯಾಕರಣವೋ ಮೀಮಾಂಸಾನೋ ಅಥವಾ ಇದು ವಿಚಾರ ಗಣಿತವನ್ನು ಹೇಳ್ಕೊಡ್ತಾ ಇದ್ದಾಗ ಅದನ್ನು 45 ಜನ ಕೇಳ್ತಾ ಇದ್ದಂತಹ ಶಿಷ್ಯರಲ್ಲಿ ಕೆಲವು ಶಿಷ್ಯರು ಗುರು ಹೇಳ್ಕೊಟ್ಟಾಗ ತಿಳ್ಕೊಳ್ತಾರೆ, ಕೆಲವರು ತಿಳ್ಕೊಳ್ಳೋದೇ ಆಯ್ತಾವದ ಬೇರೆ ರೀತಿ ತಿಳ್ಕೊಳ್ತಾರೆ, ಇನ್ನೊಂದ್ಸಲ ತಿಳ್ಕೊಳ್ತಾರೆ, ಇನ್ನೊಂದ್ಸಲ ಅಂದ್ರೆ ಅದು ತಪ್ಪೇ, ಇನ್ನೊಂದು ವಿಪರೀತ ತಿಳ್ಕೊಳ್ತಾರೆ, ಉಲ್ಟಾ ತಿಳ್ಕೊಂಡ್ಬಿಡ್ತಾರೆ, ಇನ್ನೊಂದು ರೀತಿ ತಿಳ್ಕೊಳ್ಳೋ ಬೇರೆ, ಉಲ್ಟಾ ತಿಳ್ಕೊಳ್ಳೋದು ಬೇರೆ.
ಇನ್ನು ತಿಳ್ಕೋದೇ ಇಲ್ಲ, ಏನ್ ಹೇಳಿದ್ರಪ್ಪ ಸ್ವಾಮಿ ಒಂದು ತಲೆ ಹೋಗ್ಲಿಲ್ಲ ಅಂತ ಹೇಳಿ ಆ ರೀತಿ ಈ ರೀತಿ ಆಗಿರೋ ಲೋಕ ಕಂಡಿದೆ. ಹಾಗಾಗಿ ಕಿಮು ವಕ್ತವ್ಯಂ ಅತೀಂದ್ರಿಯಂ ಆತ್ಮತತ್ವಂ, ಇಂದ್ರಿಯ ಗೋಚರವಾದ ವಿಷಯದಲ್ಲಿಯೇ ಇಷ್ಟರ ಮಟ್ಟಿನ ವಿಪ್ರತಿಪತ್ತಿ ಇರುವಾಗ ಅತೀಂದ್ರಿಯವಾಗಿರೋ ಆತ್ಮತತ್ವದ ವಿಷಯದಲ್ಲಿ ಹೇಳೋದೇನಿದೆಯಪ್ಪ? ತಪ್ಪ ತಿಳ್ಕೊಳ್ತಾರೆ ಅಥವಾ ತಿಳ್ಕೊಳ್ದೇ ಇರ್ತಾರೆ, ಅದೆಲ್ಲ ಬಹಳ ಆಶ್ಚರ್ಯ ಇದೆಯಲ್ಲ. ತಿಳ್ಕೊಂಡ್ರೆ ಆಶ್ಚರ್ಯವೇ ಹೊರತು ತಿಳ್ಕೊಳ್ದೇ ಇರೋದು, ತಪ್ಪಾಗಿ ನೋಡೋದು, ಇನ್ನೊಂದು ರೀತಿ ತಿಳ್ಕೊಳ್ಳೋದಲ್ಲ ಏನು ಆಶ್ಚರ್ಯವೇ. ಇವಾಗ ಎಷ್ಟು ವಾದಿಗಳು ಬಂದಿದ್ದಾರೆ ಇವತ್ತಿನವರೆಗೆ ವೇದದ ಮೇಲೆ ಅರ್ಥ ಹೇಳ್ತೀನಿ ಅಂತ ಹೇಳ್ಬಿಟ್ಟು. ಎಷ್ಟು ಮತಾಚಾರ್ಯರು, ಎಷ್ಟು ವಾದಿಗಳು, ಎಷ್ಟು ಭಗವದ್ಗೀತೆಗೆ 1000 ವ್ಯಾಖ್ಯಾನ ಇದೆ ಅಂತೆ. ಒಬ್ಬರು ತಮ್ಮ ವ್ಯಾಖ್ಯಾನ ಮಾಡೋದು 1000 ವ್ಯಾಖ್ಯಾನ, ಎರಡು ನಮ್ದೇ ಸರಿ ಅಂತ. ತಿಲಕರು ಬಂದು ಕರ್ಮಯೋಗವೇ ಹೇಳಿರೋದು, ಕರ್ಮವನ್ನೇ ಹೇಳೋದು ಭಗವಂತ ಸನ್ಯಾಸ ಕೊಡಿಲ್ಲ. ಶಂಕರಾಚಾರ್ಯರು ತಾಯಿ ಕವಿ ಬಟ್ಟೆ ಉಟ್ಟು ಪ್ರಪಂಚಕ್ಕೆಲ್ಲ ಕಾಯಿ ಬಟ್ಟೆ ಹೊಡಿಸ್ಬೇಕು ಹೊರಟಿದ್ದಾರೆ, ಅದೆಲ್ಲ ಸನ್ಯಾಸಿ ಮಾಡಿ ದೇಶವನ್ನು ಹಾಳು ಮಾಡ್ಬೇಕು ಹೊರಟಿದ್ದಾರೆ ಅಂತ ಬೈದ್ಬಿಟ್ಟು ಬರೆದಿದ್ದಾರೆ ಅವರು ಹಾಗೆ. ಅದ್ವೈತ ವೇದಾಂತಿಗಳಾಗುತ್ತೆ ಮಧುಸೂದನ ಸರಸ್ವತಿ ಸ್ವಾಮಿಗಳವರು ಭಕ್ತಿ ವಿಚಾರ ಹೇಳ್ಬೇಕಾದ್ರೆ ಪಾಪ ಶುಷ್ಕ ಜ್ಞಾನ ಹೇಳುವಂತಹ ಶಂಕರಾಚಾರ್ಯರಿಗೆ ಈ ಭಕ್ತಿ ಹೆಂಗ್ ಗೊತ್ತಾಗತ್ತೆ ಅಂತ ಹಾಸ್ಯ ಮಾಡಿದ್ದಾರೆ. ಅವನು ಇನ್ನು ಯಾರನ್ನ ಹೇಳ್ಬೇಕು, ಇವ್ರು ಕೂತ್ಕೊಂಡು ಶುಷ್ಕ ಜ್ಞಾನ ಹೇಳೋರಂತೆ ಅವರು, ಭಕ್ತಿ ವಿಚಾರ ಅವ್ರಿಗೆ ಇಂತ ಗೊತ್ತಾಗತ್ತೆ ಅಂತ ಶಂಕರಾಚಾರ್ಯನೇ ಬೈದಂತಹ ಪುಣ್ಯಾತ್ಮರು ಹೆಂಗಿದ್ದಾರೆ. ಶುಷ್ಕ ಜ್ಞಾನ ಹೇಳೋರಂತೆ ಏನ್ ಹೇಳಿ. ಆಮೇಲೆ ನಾನು ಯಾರು ಹೇಳಕ್ಕೆ ಬೇರೆ ಇದ್ ಮಾಡ್ಕೊಂಡ್ಬಿಟ್ರು, ಹೇಳ್ಬಿಟ್ಟು ಏನೋ ಹೊಡ್ಬಿಟ್ರು. ಆಮೇಲೆ ಅಯ್ಯೋ ನಾನು ಯಾರು ಹೇಳಕ್ಕೆ ಮಾಡ್ಕಂತ ಅತೀಂದ್ರಿಯವಾಗಿರ್ತಕ್ಕಂಥ ಆತ್ಮತತ್ವದ ಬಗ್ಗೆ ಈ ರೀತಿ ವಿಪ್ರತಿಪತ್ತಿ ಆಗೋದು ಆಶ್ಚರ್ಯವೇನಿಲ್ಲ. ಅದ್ರಿಂದ ಯದಿಮನ್ಯಸೆ ಅಂತ ಹೇಳಿ ತಪ್ಪು ಸರಿಯಾಗಿದೆ. ಅತ್ತ ವಿಪ್ರತಿಪನ್ನಾ ಸದಸದ್ವಾಜಿನ ತಾರ್ಕಿಕಾ ಸರ್ವೇ ಅಸ್ತಿ ನಾಸ್ತಿ ಅಸ್ತಿ ಅಸ್ತಿ ನಾಸ್ತಿ 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 ಈ ರೀತಿಯಾಗಿ ಸದಸದ್ವಾಜಿನ ಜಗತ್ಕಾಲವಾದ ಒಂದು ಸತ್ ಇದೆ, ಇಲ್ಲ, ಇದ್ದೂ ಇದೆ, ಇಲ್ಲೂ ಇಲ್ಲ. ಸಪ್ತಭಂಗೀನಯ ಇದು ಜೈನರದು. ಸ್ಯಾದಸ್ತಿ ಸ್ಯಾನ್ನಾಸ್ತಿ ಸ್ಯಾದಸ್ತಿ ನಾಸ್ತಿ ಸ್ಯಾದಸ್ತಿ ನಾಸ್ತಿ ಅವಕ್ತವ್ಯ ವಕ್ತವ್ಯಂಚ ಅವಕ್ತವ್ಯಂಚ ಪ್ರಕ್ರಿಯೆ ಸೂತ್ರ ಭಾಷೆ ಓದ್ಬೋದಾಗುತ್ತೆ. ಸ್ವಾಮಿಗಳು ಅದನ್ನು ಅಪೇಕ್ಷಾ ಪ್ರೀತಿಗೆ ಹೊಂದು ಸರಿಯಾಗಿದೆ ಅಂತ ಸ್ವಾಮಿಗಳನ್ನು ಹೊಗಳಿದ್ದಾರೆ ಪೀಠಿಕೆಯಲ್ಲಿ. ಇದು ಅಪೇಕ್ಷಾ ವ್ಯವಹಾರ ಸರಿಯಾಗುವುದಾದರೂ ತತ್ವಕ್ಕೆ ಇದು ಹೊಂದಲ್ಲ ಅಂತ. ಹೀಗೆ ಸದಸದ್ವಾದಿಗಳಾಗಿರೋ ಎಲ್ಲಾ ತಾರ್ಕಿಕರು ಈ ಅತ್ಮನ್ ಆತ್ಮ ವಿಷಯ ವಿಪ್ರತಿಪನ್ನಾ ವಿರುದ್ಧ ಪ್ರತಿಪನ್ನಾ. ದೇಹ ದೇಹಕ್ಕೆ ಬರೇ ವಿಜ್ಞಾನ ಖೈಕಮಿತ್ಯಕ್ಕೆ ಶೂನ್ಯಮಿತ್ಯ ಬರೇ ಅನೇಕ ಪಕ್ಷ ತೋರಿಸಿದಾರಲ್ಲ. ತಸ್ಮಾತ್ ವಿದಿತಂ ಬ್ರಹ್ಮ ಇತಿ ಸುನಿಶ್ಚಿತೋಕ್ತಮಪಿ ವಿಷಮ ಪ್ರತಿಪತ್ತಿತ್ವಾತ್ ಯಜಮನ್ಯಸೆ ಇತ್ಯಾದಿ ಸಾಶಂಕಂ ವಚನಂ ಯುಕ್ತಮೇವ ಆಚಾರ್ಯಸ್ಯ. ಆದ್ದರಿಂದ ಬ್ರಹ್ಮ ನಂಗೆ ಗೊತ್ತು, ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಅಂಥೇಳಿ ನಿಶ್ಚಿತವಾಗಿ ಒಂದು ತಿಳ್ಕೊಂಡೇ ಇದ್ರು, ಗೊತ್ತಾಕೊಂಡೇ ಇದ್ರು ಕೂಡ ತಿಳ್ಕೊಳ್ಳೋದು ತುಂಬಾ ಕಷ್ಟಕರವಾದದ್ದಾದ್ದರಿಂದ ಕೇಳೇ ಬಿಡೋಣ ಸರಿ. ಯಾಕೆಂದ್ರೆ ಆಚಾರ್ಯನ ಒಂದು ಇದು ಕಚ್ಚಿದೆ ತತ್ಸುತಂಪಾರ್ಥಾತ್ಮ ಏಕಾಗ್ರಚೇತಸ ಅದೇನ್ ಬರೋ ಏಕಾಚಾರ್ಯರು ಅಕಸ್ಮಾತ್ ಅವನು ತಿಳಿದೇ ಜೀವನಾಗಿದ್ದೆ ಪ್ರಕಾರ ಅಂತ ಹೇಳ್ತಿಸ್ಕೊಡ್ತೀನಿ ಅನ್ನೋಕ್ಕೋಸ್ಕರಾಗಿ ಭಗವಂತ ಪ್ರಶ್ನೆ ಮಾಡ್ತಿದ್ದಾನೆ ಅಂತಂದ್ರು. ಹಾಗಾಗಿ ಗುರುಗಳು ಖಚಿತ ಗೊತ್ತಾಗಿದೆಯಾ ಇಲ್ಲ ಅಂತ ತಿಳ್ಕೊಳ್ಳೋದೇನು ತಪ್ಪೇನಿಲ್ಲ. ಅದಕ್ಕೋಗಿ ಅದು ತಿಳ್ಕೊಳ್ಳೋದು ತುಂಬಾ ಕಷ್ಟತಮವಾದದ್ದಾದ್ರಿಂದ ಯಜಮನ್ಯಸೆ ಅಂತ ಹೇಳಿ ಸಂದೇಹಪೂರ್ವಕವಾದಂತಹ ಮಾತನ್ನ ವಚನವನ್ನ ಆಚಾರ್ಯರು ಹೇಳಿದ್ದು ಯುಕ್ತವಾಗಿದೆ, ಸರಿಯಾಗಿದೆ, ಕರೆಕ್ಟಾಗಿ ಹೇಳಿದ್ದಾರೆ. ಹಾಗಾದ್ರೆ ಏನು ಯಜಮನ್ಯಸೆ ಶುಭೇರಿ ಅಂತ ಏನಾಗುತ್ತೆ ಅವಾಗ? ದಭ್ರಂ ಅಲ್ಪಮೇವ ಅಪಿ ನೂನಂ ತ್ವಂ ವೇತ್ಥ ಜಾನೀಹೇ ಬ್ರಹ್ಮಣೋ ರೂಪಂ ತ್ವಂ ಬ್ರಹ್ಮಣೋ ರೂಪಂ ಅಲ್ಪಮೇವ ಜಾನೀಹೇ ಜನ್ಮಯ. ನೀನು ಹಾಗೆ ಚೆನ್ನಾಗಿ ಅರ್ಥವನಾಗಿದ್ದೀನಿ ಅಂತ ಅಂದ್ಕೊಂಡಿದ್ರೆ ನೀನು ಅರ್ಥಕೊಂಡಂತಹ ಬ್ರಹ್ಮದ ರೂಪ ಅಲ್ಪವೇ. ಅಲ್ಪವಾದ ಬ್ರಹ್ಮದ ರೂಪವನ್ನೇ ಶುದ್ಧ ಬ್ರಹ್ಮವಿದು, ಅಲ್ಪ ಬ್ರಹ್ಮವಿದು, ಕಾರ್ಯ ಬ್ರಹ್ಮವಿದು, ನಾಮರೂಪಾತ್ಮಕವಾದ ಬ್ರಹ್ಮ ಅಂತ ಕೊಟ್ಟು ಬ್ರಹ್ಮವಲ್ಲ, ಬ್ರಹ್ಮದಂತರೂ ಬ್ರಹ್ಮತ್ವ ಬರೋದೇ ಇಲ್ಲ.
ಬ್ರಹ್ಮದ ರೂಪವನ್ನ ಅಲ್ಪವಾಗಿಕೊಳ್ಳಿ. ತಿಳ್ಕೊಂಡಿದ್ದೀನಿ ಅಂತ ಅಲ್ಪ ತಿಳ್ಕೊಂಡೆ. ಸ್ವಲ್ಪ ತಿಳ್ಕೊಂಡ್ಯಾನೋ ಸ್ವಲ್ಪ ಬ್ರಹ್ಮ ತಿಳ್ಕೊಂಡ. ಹಾ ಸ್ವಲ್ಪ ತಿಳ್ಕೊಳ್ಳಿ. ಸ್ವಲ್ಪ ತಿಳ್ಕೊಂಡ್ಯಾನೆ, ಸ್ವಲ್ಪವಾದ ಬ್ರಹ್ಮವನ್ನು ತಿಳ್ಕೊಂಡ್ಯಾನೆ. ಸ್ವಲ್ಪ ತಿಳ್ಕೊಂಡು ಬ್ರಹ್ಮವಂತ ಪೂರ್ತಿ ತಪ್ಪೇ ತಿಳ್ಕೊಂಡಿಯಾನೆ. ಬಾವಿನ ಹಾರ್ದ ಒಂದಡಿ ಹಿಂದೆ ಕಾರ್ಬಿಟ್ಟ. ವಿದ್ಯೆ ಬಿಟ್ಟ. ಒಂದಡಿ ಹಿಂದೆ ಕಾರ್ಬಿಟ್ಟ. ಹಿಂದ ಹಾರ್ದು ಜೋ ಹಾರ್ದ ಒಂದಡಿ ಹಿಂದಕ್ಕೆ, ಆ ಕಡೆ ಹಾರ್ದಿಲ್ಲ. ಎಲ್ಲಿ ಹೋದ ಅವನು? ಅವ್ನ ನಂಬರ್ ಕೊಡ್ತೀರಾ? 600 ಅಡಿ ಗುಂಡಿಗೆ ಹೋದ. ಹಂಗೆ ಬ್ರಹ್ಮವನ್ನ ಸ್ವಲ್ಪವಾಗಿಯೇ ನೀನು ಖಂಡಿತವಾಗಿ ಅರ್ಥವನಾಗಿದ್ದೀಯೇ ಎಂಬುದಾಗಿ ನಾನು ಅರಿಯುತ್ತೇನೆ. ಹಾಗಾದ್ರೆ ಕಿಂ ಅನೇಕಾನಿ ಬ್ರಹ್ಮಣೋ ರೂಪಾಣಿ ಮಹಾಂತಿ ಅರ್ಭಕಾನಿ ಚ ಏನಾಹ ದಭ್ರಮೇವ ಇತ್ಯಾದಿ. ಏನ್ರಿ ಬ್ರಹ್ಮದ ರೂಪ ಅನೇಕ ಉಂಟೇನ್ರಿ? ಮಹಾಂತ ರೂಪಗಳು ಬ್ರಹ್ಮದ್ದು, ಅಲ್ಪ ರೂಪಗಳು ಇವುಗಳ ಚಿಕ್ಕ ಚಿಕ್ಕ ದೇವತೆ ಇವ್ರು ಮಾಡ್ತಾರಲ್ಲ. ತಾಮಸ ದೇವತೆಗಳು ಇವರು, ರಾಜಸ ದೇವತೆಗಳು ಇವರು, ಸಾತ್ವಿಕ ದೇವತೆಗಳು ಇವರು ಅಂತ ಅದೆಲ್ಲ ವಿಭಾಗ ಮಾಡ್ತಾರೆ. ನೀವೇ ಮಾಡೋದು. ಯಾರ ನೀವೇ ಭಗವದ್ಗೀತೆ ಮಾಡಿದಲ್ಲ ಗೀತೆಯಲ್ಲಿ. ದೇವತೆ ತೀರ್ಥ ಮಾಡಿಲ್ಲ. ಜನಾಹ ತಾಮಸಾಹ ಜನಾಹ. ಈ ದೇವತೆಗಳನ್ನ ಅಂತ ಹೇಳಿದ್ರು. ಹೌದು, ಅದು ಇಷ್ಟ ಆಗುತ್ತೆ. ದೇವತೆ ಸರಿಯಪ್ಪ, ತಾಮಸ ಬುದ್ಧಿಯವರ ಪ್ರವೃತ್ತಿ ಹೇಳ್ತಿದ್ದಾರೆ ಹೊರತು ದೇವತಾ ವಿಭಾಗ ಹೊಟ್ಟಲ ಪರಮಾತ್ಮ. ತಾಮಸ ಬುದ್ಧಿ ವಾಕ್ಯಕ್ಕೆ 2 ಕಡೆ ಸ್ಟ್ರೆಸ್ ಮಾಡಬಾರ್ದು. ತಾಮಸ ಬುದ್ಧಿಯರ ಪ್ರವೃತ್ತಿ ಯಾವ ರೀತಿ ಇರುತ್ತೆ ಅಂತ ಹೇಳ್ತಾ ಇದ್ದಾನೆ ಹೊರಟೆ ಹೊರತು ದೇವತೆ ಅವ್ರ ದೇವತೆಗಳೇ ಅಲ್ಲ. ಹೇಳಿದ್ರೆ ಭೂತ ಪ್ರೇತ ಪಿಶಾಚಿ ದೇವತೆಗಳು ಯಾರು ಅಂತಾರೆ? ಪೂಜಿಸ್ತಾ ಇರೋದು ಮತ್ತೆ ದೇವತೆ ಬಿಡ್ತಾರ? ದೇವತಾ ಶಬ್ದಕ್ಕೆ ಅರ್ಥ ಏನು? ದೇವತೆ ಅದೇ ಇಂದಾದಿಗಳು ದೇವತೆಗಳು. ಭೂತ ಪ್ರೇತ ಪಿಶಾಚಿಗೆ ನಾನು ಪೂಜಿಸ್ತೀನಿ ಅಂತ ಹೇಳಿ ದೇವತೆ ಆಗ್ಬಿಡತ್ತಾ? ಒಳ್ಳೆ ಕಥೆ ಅದು. ಏನ್ರಿ ತಾಮಸ ಜನರು ಆ ರೀತಿ ಅವ್ರಿಗೆ ಇಷ್ಟ ಆಗುತ್ತೆ, ಅವ್ರಿಗೆ ಪ್ರವೃತ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇವ್ರು ಮಾಡ್ತಾರಲ್ಲ ತಾಮಸ ದೇವತೆಗಳು, ರಾಜ ದೇವತೆಗಳು. ಭಾಗವತಲ್ಲಿದೆ ಶಿವನ ಎಲ್ಲ ತಾಮಸ ರೂಪ. ಶಿವ ಮಠದ ಸ್ವರೂಪ ವಿಷ್ಣು ತಾಮಸ ಜನ. ಭಾಗವತದಲ್ಲಿ ಶಿವನ ತಾಮಸ ಅಂತ ಹೇಳಿದ್ರು. ಪರಿವಾರ ಶಿವನ ಪೂಜೆ ಯಾವ ಶಿವ ಮಂಗಳ ಸ್ವರೂಪ. ನೋಡಲಿ ವಿಷ್ಣುವನ್ನ ಸಾತ್ವಿಕ, ಬ್ರಹ್ಮವನ್ನ ರಾಜಸ. ಶಾಪ ಕೊಡೋ ಜಾಗದಲ್ಲಿ ವಿಭಾಗ ಮಾಡೋ ಜಾಗದಲ್ಲೇ ಮಾಡಿದ್ದಾರೆ. ವಿಭಾಗ ಮಾಡೋ ಜಾಗದಲ್ಲೇ ಮಾಡಿದ್ದಾರೆ. ಅವ್ರಿಗೆ ಭೂಪದೇವ ಭೂಪದೇವ ಪಾಪ. ಎಷ್ಟೇ ದೊಡ್ಡವನಾದ್ರು ಈ ಸಣ್ಣ ಬುದ್ಧಿ, ಶಂಕರಾಚಾರ್ಯ ತತ್ವ ಗೊತ್ತಾಗೋವರೆಗೂ ಈ ಸಣ್ಣ ಬುದ್ಧಿ ಹೋಗಲ್ಲ. ಬಹಳ ಭಕ್ತ ಹೇಳ್ಬೋದು, ಭಕ್ತಿ ಚೆನ್ನಾಗಿ ಹೇಳ್ಬೋದು, ಪ್ರಯೋಜನ ಇಲ್ಲ. ಎಲ್ಲ ಅಲ್ಲ. ಇವನು ಯಾರೋ ಭಸ್ಮಾಸುರ ಹೆಸರು, ಅವನ ಹೆಸರು ಅವನು ಬೇರೆ ಹೆಸರು ಬೇರೆ. ಭಸ್ಮಾಸುರ ನಾವು ಅಂತೀವಿ, ಅವನ ಹೆಸರು ಬೇರೆ. ಇದು ತಾರಕಾಸುರ. ಅವನು ಶಿವ ವರ ಕೊಟ್ಕೊಂಡ್ರೆ ಶಿವ ತಲೆ ಓಡ್ ಹೋಗ್ಬಿಟ್ಟಂತೆ. ಆಮೇಲೆ ವಿಷ್ಣು ಬಂದ್ಬಿಟ್ಟಂತೆ. ವಿಷ್ಣು ಬಂದ್ಬಿಟ್ಟು ಯಾವಾಗೂ ಅಷ್ಟೇ ನಿಮ್ಮ ತಲೆ ಮೇಲೆ ಇಟ್ಕೊಂಡು ಪರೀಕ್ಷೆ ಮಾಡ್ಬೇಕು. ಇನ್ನೊಂದು ಹೌದಾ ಆಮೇಲೆ ಶಿವನಿಗೆ ಹೇಳ ಗೊತ್ತಾಗಲ್ವಾ? ಶಿವನಿಗೆ ಅದು ಗೊತ್ತಾಗಲಿಲ್ಲ ಹೇಳಕ್ಕೆ. ಅದನ್ನು ವಿಷ್ಣು ಬಂದು ಹೇಳ್ಬೇಕಾಯ್ತು ಅಂತ ಅರ್ಥ ಮಾಡಿ. ನಿನ್ ಮೆಂಟಾಲಿಟಿ ಅಂತ ಸಾಮಾನ್ಯ ಬುದ್ಧಿ, ಇಷ್ಟು ಸಾಮಾನ್ಯ ಜ್ಞಾನ ಬಿಡು ಅವನಿಗೆ. ಶಿವ ಅಂದ್ರೆ ಏನು ದನ ಕಾಯಿ ಕೊಂಡ್ಬಿಟ್ಟಿದ್ದಾನ? ಈ ಹೊಗಳಕ್ ಬಂದು ತಪ್ಪದು. ಆ ತರ ಹೊಗಳ ಕ್ರಮ ಅಲ್ಲ. ಏನಯ್ಯ ಅಯ್ಯಪ್ಪ ಅನ್ನಿಲ್ಲ. ಆಮೇಲೆ ಏನು ಬ್ರಹ್ಮದ ಅನೇಕ ರೂಪಗಳು, ದೊಡ್ಡದಾಗಿರ್ತಕ್ಕದ್ದು ಚಿಕ್ಕದಾಗಿರ್ತಕ್ಕದ್ದು ಈ ರೀತಿ ಇದೆಯೋ ಹಾಗಿದ್ದಂತ ದಭ್ರಮೇವ ಹೇಳ್ಬೇಕು ಅಂದ್ರೆ ಬಾಢಂ ಅಂದ್ರು. ಅನೇಕಾನಿ ನಾಮರೂಪೋಪಾಧಿಕೃತಾನಿ ಬ್ರಹ್ಮಣ ರೂಪಾಣಿ ನ ಸ್ವತಃ ಸ್ವತಸ್ಥೋ ಅಶಬ್ದಮ ಸ್ಪರ್ಶಮರೂಪಮವ್ಯಯಂ ತಥಾರಸನ್ ನಿತ್ಯಮಗಂಧವಚ್ಚಯಿತು ಇತಿ ಇದು ಶಬ್ದಾದಿಭಿಸ್ಸಹ ರೂಪಾಣಿ ಪ್ರತಿಷಿದ್ಧಂತೆ. ನಾಮರೂಪೋಪಾಧಿಯಿಂದ ಆಗಿರ್ತಕ್ಕಂತಹ ಬ್ರಹ್ಮದ ರೂಪ ಅನೇಕ ಉಂಟು ಕಣಯ್ಯ. ಅದು ಪ್ರಾಣ ಉಂಟು, ಹಿರಣ್ಯಗರ್ಭ ಉಂಟು, ವಿರಾಟ್ ಪುರುಷ ಉಂಟು, ಇಂದಾದಿಗಳು ಉಂಟು, ಅನೇಕ ರೂಪ ಉಂಟೇ ಉಂಟು.
ನಾಮರೂಪಗಳಿಂದ ಆಗಿರೋ ಉಪಾಧಿ ಭೇದದಿಂದ ಬ್ರಹ್ಮಕ್ಕೆ ನಾವು ಉಪಾಸ್ಯಗಾಗಿ ಅನೇಕ ರೂಪ ಒಪ್ಕೊಳ್ತೀವಿ. ಸ್ವತಃ ಬ್ರಹ್ಮಕ್ಕೆ ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ ಅಂತ ಹೇಳಿ ಇದು ಎಲ್ಲ ಶಬ್ದಾದಿಗಳೊಡನೆ ಎಲ್ಲ ರೂಪವನ್ನು ಕೂಡ ಅಲಗಡಿದೀವಿ. ಆದರೆ ಕೇವಲ ರೂಪ ನಿರ್ವಿಶೇಷ ರೂಪ, ಉಪಾಸ್ಯ ರೂಪ, ಸಗುಣ ರೂಪ, ಸೋಪಾಧಿಕ ರೂಪ ಅಂತ ಹೇಳಿ ಈ ರೀತಿ ನಾವು ವಿಭಾಗ ಮಾಡ್ಕೊಂಡಿರೋದ್ರಿಂದ ಸೋಪಾಧಿಕ ರೂಪ ಅನೇಕ ಉಂಟು, ಅದನ್ನು ಒಂದಾಗತ್ತೆ ಅಂತ ಈ ರೀತಿ ಹೇಳಿದ್ರು. ಸಾಕು, 9 ಗಂಟೆ ಆಯ್ತು.